ಹಾಯ್ ಗೈಸ್, ನಾನ್ ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಅಂಡ್ ಇಂಡಿಕೇಟರ್ ಸೆಕ್ಷನ್ ಅನ್ನ ಪ್ಲೇ ಲಿಸ್ಟ್ ಅಲ್ಲಿ ಬೇರೆ ಸೆಕ್ಷನ್ ಆಗಿ ಇಟ್ಟಿದ್ದೀನಿ. ನೀವ್ ಯಾವ್ಯಾವ ಇಂಡಿಕೇಟರ್ ಗಳನ್ನ ಕಳಿಸ್ತೀರಾ ಬ್ರೋ, ಇದು ಇಷ್ಟಿಷ್ಟಿಗೆ ಸೇಲ್ ಮಾಡ್ತಾ ಇದಾರೆ, ಓಕೆ ಈ ತರ ಮಾಡ್ಕೊಡಿ ಅಂತ ಅಂದ್ರೆ ನಾನು ಎಲ್ಲಾನು ಅಲ್ಲಿ ಮಾಡ್ಕೊಟ್ಟು ಅಲ್ಲಿ ಇರ್ತೀನಿ. ನಿಮ್ಗೆ ಫ್ರೀ ಆಗಿ ಹೋಗಿ ನೋಡಿ ಯೂಸ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಡಿ. ಅಂಡ್ ಬೇರೆ ಚಾನಲ್ ಇಂದ ನೀವೇನಾದ್ರು ಯೂಟ್ಯೂಬ್ ಗಳು ವಿಡಿಯೋ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಅದನ್ನ ತೆಗೆದು ಬ್ರೋ ಇಂಪ್ರೂವ್ಮೆಂಟ್ ಮಾಡ್ಕೊಡಿ ಅಂದ್ರೆ ನಾನು ಮಾಡ್ಕೊಡ್ತೀನಿ. ಓಕೆ, ಸಪರೇಟ್ ಸೆಕ್ಷನ್ ಇದೆ ಪ್ಲೇ ಲಿಸ್ಟ್ ಅಲ್ಲಿ ಇಂಡಿಕೇಟರ್ಸ್ ಗಳಿಗೆನೆ ಅಂತ. ಯಾಕಂದ್ರೆ ಪಾರ್ಟ್ 4 ಇದೆಯಲ್ಲ, ಅದು ಕಂಪ್ಲೀಟ್ಲಿ ಇಂಡಿಕೇಟರ್ಸ್ ಗಳ ಬಗ್ಗೆನೇ. ಒಂದರ್ಥ ಮಾಡ್ಕೊಳ್ಳಿ, ಇಂಡಿಕೇಟರ್ಸ್ ನ ಇಟ್ಕೊಂಡು ಪ್ರಾಫಿಟ್ ಮಾಡಕ್ ಆಗುತ್ತಾ ಅಂದ್ರೆ ಆಗುತ್ತೆ. ಅದನ್ನ ಹೇಗೆ ಯೂಸ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕು ಅಷ್ಟೇನೆ. ಇಂಡಿಕೇಟರ್ ಗಳನ್ನ ಸುಮ್ನೆ ಯಾರು ಕ್ರಿಯೇಟ್ ಮಾಡೋದಿಲ್ಲ, ಕರೆಕ್ಟ್ ಅಲ್ವಾ? ಹೇಗೆ ಯೂಸ್ ಮಾಡ್ಬೇಕು ಅದನ್ನೆಲ್ಲ ಹೋಗ್ತಾ ಹೋಗ್ತಾ ಕಲಿಯೋಣ. ಇವಾಗ ಪಾರ್ಟ್ 3 ಅಲ್ಲಿ ನಿಮ್ಗೆ ರೆಸಿಸ್ಟೆನ್ಸ್ ಸಪೋರ್ಟ್, ಸಪ್ಲೈ ಡಿಮ್ಯಾಂಡ್ ಝೋನ್, ಲಿಕ್ವಿಡಿಟಿ ಸ್ವೀಪ್ ಇವೆಲ್ಲ ಗೊತ್ತಾಗಿದೆ ಅಲ್ಲ. ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಅಲ್ಲಿ ಏನು ಮಿಸ್ಟೇಕ್ ಮಾಡ್ತೀರಾ, ಅಲ್ಲಿ ಹೇಗೆ ಟ್ರೇಡ್ ತಗೋಬೇಕು, ಆಲಿನ್ ಒಂದು ಬ್ರಹ್ಮಾಸ್ತ್ರ. ಇವಾಗ ಇರುವಂತ ಕಾನ್ಸೆಪ್ಟ್ ಗಳು ಯಾವ್ದು ಅಂದ್ರೆ ಪಾರ್ಟ್ 3 ಅಲ್ಲಿ ಒಂದು ಚಾರ್ಟ್ ಪ್ಯಾಟರ್ನ್ಸ್ ಗಳು, ಅದು ಆಲ್ರೆಡಿ ನಾನು ಮಾಡಿದೀನಿ, ಇನ್ನ ಡೀಪ್ ಆಗಿ ಹೋಗ್ಬೇಕು. ಅಂಡ್ ಆ ಚಾರ್ಟ್ ಪ್ಯಾಟರ್ನ್ಸ್ ವಿಡಿಯೋ ನಾನು ಪ್ಲೇ ಲಿಸ್ಟ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಅಂಡ್ ಇನ್ನೊಂದಿರೋದು ಇವತ್ತಿಂದು ಬ್ರೇಕ್ಔಟ್ಸ್ ಅಂಡ್ ಫೇಕ್ಔಟ್ಸ್. ಆ ಬ್ರೇಕ್ಔಟ್ಸ್ ಅಂಡ್ ಫೇಕ್ಔಟ್ಸ್ ನನ್ನ ಒಂದು ಫೇವರೇಟ್ ಕಾನ್ಸೆಪ್ಟ್. ಅದಾದ್ಮೇಲೆ ಇರುವಂತದ್ದೇನೆ ಫಿಬೋನಚ್ಚಿ ಮಾಸ್ಟರ್ ಕ್ಲಾಸ್. ಇದು 3-4 ವಿಡಿಯೋಸ್ ಇರುತ್ತೆ, ತುಂಬಾ ಅಂದ್ರೆ ತುಂಬಾ ಕಲಿಯೋದಿರುತ್ತೆ. ಓಕೆ, ಎಲ್ಲಾ ಚಾರ್ಟ್ ಗಳು ಅಪ್ಲೈ ಮಾಡಿ ತೋರಿಸ್ತೀನಿ, ನಿಮ್ಗೆ ಯಾವ್ದೇ ತರ ವರಿ ಇರೋದಿಲ್ಲ. ಓಕೆ, ದೆನ್ 4th ಚಾಪ್ಟರ್ ನ್ಯೂಸ್ ಗಳನ್ನ ಹೇಗೆ ರೀಡ್ ಮಾಡಬೇಕು, ಇಂಡಿಕೇಟರ್ಸ್ ಗಳು. ಇಂಡಿಕೇಟರ್ಸ್ ಅಲ್ಲಿ ಲಾಟ್ ಆಫ್ ಇಂಡಿಕೇಟರ್ಸ್ ನ ಡಿರೈವ್ ಮಾಡ್ತೀವಿ ನಾವು. ಓಕೆ, ಯಾವ್ದೇ ತರ ಸುಮ್ನೆ ಚಾರ್ಟ್ ಇಂದ ಹಾಕೊಳ್ಳೋದಿಲ್ಲ. ಇಂಡಿಕೇಟರ್ ಹೇಗ್ ಬಂತು, ಹೇಗ್ ಕ್ರಿಯೇಟ್ ಆಯ್ತು ಅಂತ ಡಿರೈವ್ ಮಾಡಿ ದೆನ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬಾ ಮಜಾ ಇರುತ್ತೆ, ನಾನಂತೂ ಎಂಜಾಯ್ ಮಾಡ್ತಾ ಇದ್ದೀನಿ. ಅಂಡ್ ಇನ್ನೇನು ನಿಯರ್ ಇದೀವಿ 5K ಗೆ. ಐ ಥಿಂಕ್ ಇವತ್ತು 5K ಆಗುತ್ತೆ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಮಿಡಲ್ ಕ್ಲಾಸ್ ಇಂದ ಬಂದಿರ್ತೀವಿ ನಾವು. ನಮ್ ಮುಂಚೆ ಹೇಳಿದ್ನಲ್ಲ, ನಮ್ಗೆ ಇಲ್ಲಿ ದುಡ್ಡು ಅನ್ನೋದಕ್ಕಿಂತ ನಮ್ಮ ತರ ಇರೋರ್ಗೆನೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅನ್ನೋದು ನನ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ. ಓಕೆ, ಯಾಕಂದ್ರೆ ಲಾಟ್ ಆಫ್ ಜನ ಇಲ್ಲಿ ಈ ಒಂದು ಫೀಲ್ಡ್ ಅಲ್ಲಿ ಹೇಳಿದ್ನಲ್ಲ, ಫೇಮಸ್ ಬೇಗ ಆಗ್ಬೋದು. ಓಕೆ, ಫೇಮಸ್ ಬೇಗ ಆಗ್ಬೋದು, ದುಡ್ಡು ಬೇಗ ಮಾಡ್ಬೋದು. ಟ್ರೇಡಿಂಗ್ ಮಾಡ್ದಲೇ ಇದ್ರು ಕೂಡ ನೀನ್ ಟ್ರೇಡರ್ ಅಂತ ಹೇಳ್ಕೊಂಡು ಓಡಾಡೋದ್ರೆ ಸಾಕು. ಓಕೆ, ದುಡ್ಡು ಮಾಡ್ಬೋದು ಈಸಿ, ಹೆಂಗ್ ಬೇಕಂಗ್ ಬರ್ತಾ ಇರತ್ತೆ. ಅಂಡ್ ಆ ದುಡ್ಡು ಮಾಡಿದ್ರೆ ಫೇಮಸ್ ಆಗ್ಬೋದು. ದೆನ್ ಇನ್ನೊಬ್ರು ಫ್ರೀ ಆಗಿ ಹೇಳ್ಕೊಡ್ತೀನಿ ನಾನು, ಹಾಗೆ ಹೀಗೆ ಅದು ಇದು ಅಂತ ಹೇಳಿ ಇನ್ನು ಫೇಮಸ್ ಆಗ್ಬೋದು. ಓಕೆ, ಈ 2 ತರ ಇರುತ್ತೆ. ಬಟ್ ನಾನು ಫ್ರೀ ಆಗಿ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಯಾವ್ದೋ ಜೊತೆ ಕಾನ್ಸೆಪ್ಟ್ಸ್ ಗಳನ್ನೆಲ್ಲ ಹೇಳ್ಕೊಡೋದಕ್ಕೆ ನಾನು ಇಲ್ಲಿ ಬಂದಿಲ್ಲ. ಓಕೆ, ಏನ್ ಮಾರ್ಕೆಟ್ ಅಲ್ಲಿ ವರ್ಕ್ ಆಗುತ್ತೆ, ಏನ್ ಮಾರ್ಕೆಟ್ ಅಲ್ಲಿ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ, ಅದನ್ನ ಏನ್ ಮಾಡ್ಬೇಕು, ಹೇಗೆ ಎಲ್ಲಾನು ಕೂಡ ಹೇಳ್ತೀನಿ. ಓಕೆ, ಆಸ್ ಯೂಶುವಲ್ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಮೂವ್ ಆಗೋಣ. ನಾನು ಹೇಳಿದ್ನಲ್ಲ, ಬ್ರೇಕ್ಔಟ್ಸ್ ಅಂಡ್ ಫೇಕ್ಔಟ್ಸ್ ಏನಿದೆಯಲ್ಲ, ಇದು ನನ್ನ ಇಂಪಾರ್ಟೆಂಟ್ ಥಿಂಗ್. ಇದು ಈ ಒಂದು ಟಾಪಿಕ್ ಆಲ್ ಇನ್ ಒನ್ ಬ್ರಹ್ಮಾಸ್ತ್ರ ಏನ್ ಕನೆಕ್ಟ್ ಮಾಡಿದೀನಿ, ಓಕೆ, ಅಲ್ಲಿ ಕನೆಕ್ಟ್ ಆಗುತ್ತದು. ಓಕೆ, ಅಲ್ಲಿ ಬೊಲಿಂಜರ್ ಬ್ಯಾಂಡ್ ಅಲ್ಲಿ ಯಾಕೆ ಆತರ ಟ್ರೇಡ್ಸ್ ತಗೋತಾ ಇದೀವಿ, ಸ್ವಿಂಗ್ಸ್ ಗಳಲ್ಲಿ ಯಾಕೆ ಟ್ರೇಡ್ಸ್ ತಗೋತಿದೀವಿ, ಲಿಕ್ವಿಡಿಟಿ ಸ್ವೀಪ್ ಅವೆಲ್ಲಾನು ಕೂಡ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅವೆಲ್ಲಾನು ಗೊತ್ತಿರ್ಬೇಕು. ನಾನು ಅದಕ್ಕೆ ಹೇಳಿದ್ರು ಒಂದೊಂದು ವಿಡಿಯೋನು ಕೂಡ ಕನೆಕ್ಟ್ ಆಗಿರುತ್ತೆ. ಓಕೆ, ಬ್ರೇಕ್ಔಟ್ಸ್ ಅಂಡ್ ಫೇಕ್ಔಟ್ಸ್. ಓಕೆ, ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಒಂದು ಗೋಡೆ ಇದೆ. ಓಕೆ, ಇಲ್ಲಿ ನಾವು 100 ಜನ ಇದೀವಿ. ಓಕೆ, ಈ ಗೋಡೆನ ಹೊಡೆದ್ಬಿಟ್ಟು ನಾನು ಮುಂದಕ್ಕೆ ಹೋಗ್ಬೇಕು ನಾನು. ಓಕೆ, ಈಗ ದಾರಿ ಮಧ್ಯ ಒಂದು ಗೋಡೆ ಕಟ್ಬಿಟ್ಟಿದ್ದಾರೆ, ನಾನು ಬರ್ತಾ ಇರ್ತೀನಿ. ಒಂದು 100 ಜನ ಬಂದಿದೀವಿ. ಆ ಕಡೆ ಇಲ್ಲಿ ಯಾವ್ದೋ ಒಂದು ಮಂಗಳೂರು, ಇದು ಈ ಸೈಡ್ ಹೋದ್ರೆ ಮಂಗಳೂರು, ಇಲ್ಲಿಂದ ಬರ್ತೀನಿ, ಬೆಂಗಳೂರಿಂದ ಬರ್ತೀನಿ, ಗೋಡೆ ಹಾಕ್ಬಿಟ್ಟಿದ್ದಾರೆ. ಓಕೆ, ಒಂದು 100 ಜನ ಇದೀವಿ ನಾವು. ನಾವಿವಾಗ ಮಂಗಳೂರಿಗೆ ಹೋಗ್ಬೇಕು ಅಂದ್ರೆ ಗೋಡೆನ ಹೊಡೆದು, ಓಕೆ, ಗೋಡೆ ಎಲ್ಲ ಬಿದೋಗ್ಬಿಡುತ್ತೆ. ಅವಾಗ ಈಸಿಯಾಗಿ ಮೂವ್ ಆಗ್ಬೋದು, ಮಂಗಳೂರಿಗೆ ಹೋಗ್ಬೋದು. ಕರೆಕ್ಟಾ? ಇದು ಬ್ರೇಕ್ಔಟ್ಸ್. ಅದೇ ಇವಾಗ 100 ಜನ ಇದೀವಿ, ಗೋಡೆನ ಹೊಡೆದು, ಓಕೆ, ಗೋಡೆ ಹೊಡಿತೀವಿ, ದೆನ್ ಸುಸ್ತಾಗಿ ಹೋಗ್ಬಿಡುತ್ತೆ, ಹಿಂದಕ್ಕೆ ಬಂದ್ಬಿಡ್ತೀವಿ. ಓಕೆ, ಸುಸ್ತಾಗಿ ನಾವೆಲ್ಲ ಬಿದೋಗ್ಬಿಡ್ತೀವಿ. ಅದು ಫೇಕ್ಔಟ್. ಸಿಂಪಲ್ ಎಕ್ಸಾಂಪಲ್. ಓಕೆ, ನೀವು ಗೋಡೆನ ಹೊಡೆದು ಮುಂದಕ್ಕೆ ಹೋದ್ರೆ ಬ್ರೇಕ್ಔಟ್, ಗೋಡೆನ ಹೊಡೆದು ಸುಸ್ತಾಗಿ ಅಲ್ಲೇ ಬಿದ್ದೋದ್ರೆ ಇಲ್ಲ ವಾಪಸ್ ಬಂದ್ಬಿಟ್ರೆ ಆಗಲ್ಲ ಗುರು ಅಂದ್ಬಿಟ್ರೆ ಅದು ಫೇಕ್ಔಟ್. ಮಾರ್ಕೆಟ್ ಅಲ್ಲೂ ಹಾಗೇನೇನೆ ಈ ಬ್ರೇಕ್ಔಟ್ಸ್ ಫೇಕ್ಔಟ್ಸ್ ಗಳು ಎಲ್ಲೆಲ್ಲ ಆಗುತ್ತೆ ಅಂದ್ರೆ ಸ್ವಿಂಗ್ ಹೈ ಸ್ವಿಂಗ್ ಲೋಸ್ ಗಳಲ್ಲಿ, ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಗಳಲ್ಲಿ, ಈ ಚಾರ್ಟ್ ಪ್ಯಾಟರ್ನ್ಸ್ ಗಳಲ್ಲಿ, ಇವೆಲ್ಲದ್ರಲ್ಲೂ ಕೂಡ ಈ ಬ್ರೇಕ್ಔಟ್ಸ್ ಫೇಕ್ಔಟ್ಸ್ ಆಗ್ತಾ ಇರುತ್ತೆ. ಈ ಬ್ರೇಕ್ಔಟ್ಸ್ ಫೇಕ್ಔಟ್ಸ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಕ್ಯಾಂಡಲ್ ನ ರೀಡ್ ಮಾಡೋದು ಗೊತ್ತಿರಬೇಕು. ಓಕೆ, ಬ್ರೇಕ್ಔಟ್ ಆದಾಗ ಟ್ರೇಡ್ ತಗೋಬೇಕಾ, ಆರ್ ಬ್ರೇಕ್ಔಟ್ ಆದಾಗ ರೀಟೆಸ್ಟ್ ಗೆ ವೆಯ್ಟ್ ಮಾಡ್ಬೇಕಾ, ಆರ್ ಫೇಕ್ಔಟ್ ಗಳಲ್ಲಿ ಟ್ರೇಡ್ ತಗೋಬೇಕಾ, ಇವೆಲ್ಲರೂ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಯಾವ್ಯಾವ ಸಿನಾರಿಯೋಲಿ ಏನೇನ್ ಆಗುತ್ತೆ ಅಂತ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಓಕೆ, ತುಂಬಾ ಚೆನ್ನಾಗಿದೆ. ಫಸ್ಟ್ ಥಿಯರಿನ ಎಕ್ಸ್ಪ್ಲೇನ್ ಮಾಡ್ತೀನಿ, ದೆನ್ ಲೆಟ್ಸ್ ಮೂವ್ ಇನ್ ಟು ದಿ ಪ್ರಾಕ್ಟಿಕಲ್ ವೇ. ಓಕೆ, ಎಲ್ಲ ಸೆಟಪ್ ಅಲ್ಲೂ EMA ಗಳನ್ನ ಯೂಸ್ ಮಾಡ್ತಾ ಇದೀವಿ. ನಾನು ಯೂಶಲಿ ಏನು ಅಂದ್ರೆ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಗಳ ಹತ್ರ ಟ್ರೇಡ್ ಮಾಡೋದಕ್ಕೆ ನೋಡ್ತೀನಿ, ನಾಟ್ ಎ ಬ್ರೇಕ್ಔಟ್ ಫೇಕ್ಔಟ್ ಗಳನ್ನ.
ಇನ್ ಕೇಸ್ ಬ್ರೇಕ್ಔಟ್ ನ ಟ್ರೇಡ್ ಮಾಡ್ಬೇಕು ಅಂದ್ರೆ ಐ ಯೂಸ್ ಗೇಮ್ ಚೇಂಜರ್ ಒನ್, ಅಲ್ಲಿ ಫಿಬ್ ರಿಟ್ರೇಸ್ಮೆಂಟ್ ನ ಇವಾಗ ಎಲ್ಲದಕ್ಕೂ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಯಾಕೆ ಆ ತರನೇ ಡಿರೈವ್ ಆಗಿರೋದು ಅಂತ. ಸಿಂಪಲ್ ಏನಾಗುತ್ತೆ ಅಂದ್ರೆ ಇವಾಗ ನೋಡಿ ಮಾರ್ಕೆಟ್ ಈ ಮೂವ್ಮೆಂಟ್ ಆಗಿದೆ. ಓಕೆ, ಸೊ ಇದು ಒಂದು ವಾಲ್ ಅಂದ್ರೆ ರೆಸಿಸ್ಟೆನ್ಸ್, ಇದು ವಾಲ್ ಅನ್ಕೊಳ್ಳಿ. ಓಕೆ, ಇದು ಸಪೋರ್ಟ್ ಅನ್ಕೊಳ್ಳಿ ನೀವು. ಸೊ ಏನಾಗುತ್ತೆ ಅಂದ್ರೆ ಬಯರ್ಸ್ ಗಳು ಬರ್ತಾರೆ, ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಈ ಒಂದು ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡುತ್ತೆ. ಓಕೆ, ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಈ ಒಂದು ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡುತ್ತೆ. ಲೆಟ್ಸ್ ಹಿಂಗಿತ್ತು ಅನ್ಕೊಳ್ಬೇಕು, ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್. ಸೊ ಇದನ್ನ ನೋಡಿದ್ದವ್ರು ಏನ್ ಮಾಡ್ತಾರೆ, ಓಕೆ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗಿದೆ ಅಂದ್ರೆ ಗೋಡೆ ಹೊಡೆದಿದ್ದಾರೆ, ಇನ್ ಈಸಿಯಾಗಿ ಮೂವ್ ಆಗ್ಬೋದು ನಾವು ಮೇಲಕ್ಕೆ ಅಂದ್ಬಿಟ್ಟು ಎಲ್ಲಾ ರಿಟೇಲರ್ಸ್ ಗಳು ಪ್ಲಾನ್ ಮಾಡ್ತಾರೆ. ಬಟ್ 45 to 50% ಆಫ್ ದ ಟೈಮ್ ಈ ಬ್ರೇಕ್ಔಟ್ಸ್ ಗಳು ಫೇಲ್ ಆಗುತ್ತೆ. ಯಾಕಂದ್ರೆ ಅಲ್ಲೇ ಟ್ರಾಪ್ ಆಗೋದೆಲ್ಲ. ಸೊ ಮಾರ್ಕೆಟ್ ಅಲ್ಲಿ ಟ್ರಾಪ್ ಆದಷ್ಟು ದುಡ್ಡು ಜಾಸ್ತಿ ಮಾಡ್ಬೋದು ನಾವು. ಓಕೆ, ಸೊ ಈ ತರ ಬೈ ಪೊಸಿಷನ್ ತಗೊಂಡಿರ್ತಾರಲ್ಲ ಅವ್ರಗಳ ಎಸ್ ಎಲ್ ಎಲ್ಲಿರುತ್ತೆ ಹೇಳಿ, ಒಂದು ಈ ಕ್ಯಾಂಡಲ್ ಲೋಗಳ ಹತ್ರ ಇರುತ್ತೆ, ಇಲ್ಲಿ ಯಾವ್ದೋ ಒಂದು ಚಿಕ್ಕ ಸ್ವಿಂಗ್ ಗಳಿದ್ರೆ ಅಲ್ಲಿರುತ್ತೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಲೆಟ್ಸ್ ನೆಕ್ಸ್ಟ್ ಡೇನೆ ಮಾರ್ಕೆಟ್ ಬಂದು 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 ಈ ಲೋನ ಏನ್ ಮಾಡುತ್ತೆ, ಬ್ರೇಕ್ ಮಾಡುತ್ತೆ ಅನ್ಕೊಳ್ಳಿ, ಒಂದು ರೆಡ್ ಕ್ಯಾಂಡಲ್. ಸೊ ಇದೊಂಥರ ಎನ್ಗಲ್ಫಿಂಗ್ ಕೂಡ ಆದಂಗಾಯ್ತು. ಓಕೆ, ಮೊನ್ನೆ ಹೇಳ್ಕೊಟ್ಟಲ್ಲ ಆಲ್ ಇನ್ ಒನ್ ನಲ್ಲಿ ಎನ್ಗಲ್ಫಿಂಗ್ ಕೂಡ ಆಯ್ತು. ಈ ಒಂದು ರೆಸಿಸ್ಟೆನ್ಸ್ ಏನಿತ್ತಲ್ಲ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬಂದಿದೆ, ಗೋಡೆನ ಹೊಡೆಯೋದಕ್ಕೆ ನೋಡಿದೆ, ರೆಸಿಸ್ಟೆನ್ಸ್ ನ ಹೊಡೆಯೋದಕ್ಕೆ ನೋಡಿದೆ. ಬಟ್ ಒಡ್ದು ಆದ್ಮೇಲೆ ಕಂಪ್ಲೀಟ್ ಆಗಿ ಎಲ್ಲರಿಗೂ ಸುಸ್ತಾಗ್ಬಿಟ್ಟಿದೆ, ವಾಪಸ್ ಬರ್ತಾ ಇದಾರೆ ಅಂತ ಅರ್ಥ. ಸೊ ಈ ರೆಡ್ ಕ್ಯಾಂಡಲ್ ಏನ್ ಹೇಳುತ್ತೆ ಅಂದ್ರೆ ಈ ಬ್ರೇಕ್ಔಟ್ ಫೇಲ್ ಆಗಿದೆ, ಇಲ್ಲಿಂದ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ಯಾವಾಗ್ಲೂ ಅಷ್ಟೇ ಈ ಸೆಟಪ್ಸ್ ಗಳನ್ನ ಟ್ರೇಡ್ ಮಾಡಕ್ ನೋಡ್ಬೇಕು. ಈ ಸೆಟಪ್ಸ್ ಗಳಲ್ಲಿ ಲೆಟ್ಸ್ ಸೇ ಬೊಲಿಂಜರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ ನ ರಿಜೆಕ್ಟ್ ಮಾಡಿತ್ತು ಅಂತ ಅನ್ಕೊಳ್ಳೋಣ, ಈ ಸಿನಾರಿಯೋ ಬಂದಿತ್ತು ಅನ್ಕೊಳ್ಳೋಣ, ಅವಾಗ ತುಂಬಾ ಅಂದ್ರೆ ತುಂಬಾ ಕನ್ಫರ್ಮೇಶನ್. ಆರ್ ಎಸ್ ಇಎಂಎ ನ ಬ್ರೇಕ್ ಮಾಡಿತ್ತು ರೆಸಿಸ್ಟೆನ್ಸ್ ಜೊತೆಗೆ, R4 R3 ಜೊತೆಗೆ ಇಎಂಎ ಬ್ರೇಕ್ ಮಾಡಿದಾಗ ಟ್ರೇಡ್ ತಗೊಳ್ಳಿ ಅನ್ನಲ್ಲ, ಇಲ್ಲೂ ಕೂಡ ನೀವು ಮ್ಯಾನ್ಯುಯಲ್ ಆಗಿ ಮಾರ್ಕ್ ಮಾಡಿರುವಂತ ರೆಸಿಸ್ಟೆನ್ಸ್ ನ ಈ ಕ್ಯಾಂಡಲ್ ಗಳು ಏನಾದ್ರು ಬ್ರೇಕ್ ಮಾಡಿದ್ರೆ ಇದು ಫೇಕ್ ಔಟ್ ಆಗಿದೆ ಅಂತ ಅರ್ಥ. ದಟ್ಸ್ ವೈ ಆ ಟ್ರೇಡ್ಸ್ ಗಳು ಅಷ್ಟೊಂದು ಪ್ರೊಬಾಬಿಲಿಟಿ ಇರುತ್ತೆ. ಓಕೆ, ಇದು ರೆಸಿಸ್ಟೆನ್ಸ್ ವಿಷಯಕ್ಕೆ ಬಂದಾಗ ನಾನು ಇವಾಗ ಹೇಳ್ತಾ ಇರೋದು ಫೇಕ್ ಔಟ್. ಓಕೆ, ಈಗ ಸಪೋರ್ಟ್ ಹತ್ರ ಹೇಗೆ, ಸಿಂಪಲ್ ನೋಡಿ, ಮಾರ್ಕೆಟ್ ಇಲ್ಲಿ ಇರುತ್ತೆ, ಸಪೋರ್ಟ್ ಹತ್ರ ಇರುತ್ತೆ. ಏನಾಗುತ್ತೆ ಅಂದ್ರೆ ಇಲ್ಲೊಂದು ರೆಡ್ ಕ್ಯಾಂಡಲ್ ಬ್ರೇಕ್ ಮಾಡುತ್ತೆ. ಓಕೆ, ಸೊ ನಾನು ನೆನ್ನೆ ಹೇಳ್ತಾ ಇದ್ದೆ, ಈ ರೆಡ್ ಕ್ಯಾಂಡಲ್ ಬ್ರೇಕ್ ಮಾಡಿ ಒಂದು ಗ್ರೀನ್ ಕ್ಯಾಂಡಲ್ ಏನಾದ್ರು ಬಂದು ಕವರ್ ಮಾಡ್ತು ಅನ್ಕೊಳ್ಳಿ, ಲಿಕ್ವಿಡಿಟಿ ಸ್ವೀಪ್ ಆಗಿದೆ, ದೆನ್ ಇದು ಫೇಕ್ ಔಟ್ ಆಗಿದೆ ಅಂತ. ಏನಂದ್ರೆ ದ ಮೆಜಾರಿಟಿ ಆಫ್ ದೆಮ್ ಓಕೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ. ಈ ಸ್ಟಾಪ್ ಲಾಸ್ ಗಳನ್ನ ಮಾರ್ಕೆಟ್ ಪಿಕ್ ಮಾಡಿದೆ. ಓಕೆ, ಲಿಕ್ವಿಡಿಟಿನೂ ಸ್ವೀಪ್ ಆಗಿದೆ, ದೆನ್ ಈ ಒಂದು ಬ್ರೇಕ್ಔಟ್ ಫೇಕ್ ಆಗಿದೆ. ಇಲ್ಲಿ ಯಾರ್ಯಾರು ಕೆಳಗಡೆ ಬೀಳುತ್ತೆ ಅಂತ ಟ್ರೇಡ್ ತಗೊಂಡಿರ್ತಾರಲ್ಲ ಅವ್ರಿಗೆಲ್ಲ ಟ್ರಾಪ್ ಆಗ್ತಾರೆ. ಓಕೆ, ನೀವು ಇಲ್ಲಿ ಕನ್ಫರ್ಮೇಶನ್ ಏನ್ ನೋಡ್ತೀರಾ, ಒಂದು ಇಎಂಎ ಬ್ರೇಕ್ ಆಗಿದ್ರೆ ತಗೋಬಹುದು, ಆರ್ ನಿನ್ನೆ ನಾನು ಯುಟಿ ಬಾಟ್ ಹೇಳ್ಕೊಟ್ನಲ್ಲ ಆ ಏನಾದ್ರು ಬಾಟ್ ಬೈ ಇತ್ತು ಅಂದ್ರೆ ತಗೋಬಹುದು, ಆರ್ ಬೊಲಿಂಜರ್ ಬ್ಯಾಂಡ್ ನ ಏನಾದ್ರು ಈ ತರ ಸ್ವೀಪ್ ಮಾಡಿದ್ರೆ, ಬೊಲಿಂಜರ್ ಬ್ಯಾಂಡ್ ಏನಾದ್ರು ಈ ತರ ರೀಟೆಸ್ಟ್ ಮಾಡಿದ್ರೆ ಆಗ್ಲೂ ಲೈಕ್ ಟೆಸ್ಟ್ ಮಾಡಿದ್ರೆ ಆಗ್ಲೂ ತಗೊಬಹುದು. ಓಕೆ, ಸೊ ಈ ತರ ಯು ಹ್ಯಾವ್ ಟು ಟ್ರೇಡ್ ಫೇಕ್ ಔಟ್ಸ್ ಗಳನ್ನ. ಓಕೆ, ಇವಾಗ ಚಾರ್ಟಿಗೆ ಹೋಗೋಣ. ಓಕೆ, ಸೊ ನಾನು ಇವಾಗ ಇದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ, ಚಾರ್ಟ್ ಅಲ್ಲಿ ನೋಡೋಣ. ಸೊ ಈಗ ಜಸ್ಟ್ ಸಿಂಪಲ್ ಆಗಿ ಓಕೆ ಪ್ಲಾನ್ ಹೇಗೆ, ಈಗ ನನ್ನ ಹತ್ರ ಬೊಲಿಂಜರ್ ಬ್ಯಾಂಡ್ ಇದೆ, ಯುಟಿ ಬಾಟ್ ಇದೆ. ಓಕೆನಾ, ಸೊ ಇವಾಗ ನಾನು ಹೇಳಿದ್ನಲ್ಲ ಲಿಕ್ವಿಡಿಟಿ ಸ್ವೀಪ್ ಗಳು ಎಲ್ಲೆಲ್ಲ ಆಗ್ಬೋದು, ಈ ಫೇಕ್ ಔಟ್ಸ್ ಬ್ರೇಕ್ಔಟ್ಸ್ ಗಳು ಎಲ್ಲೆಲ್ಲ ಆಗ್ಬೋದು ಅಂದ್ರೆ ಸ್ವಿಂಗ್ ಹೈ ಸ್ವಿಂಗ್ ಲೋಸ್, ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್, ಸಪ್ಲೈ ಅಂಡ್ ಡಿಮ್ಯಾಂಡ್. ಇಲ್ಲಿ ಈ ಒಂದು ಫೇಕ್ ಔಟ್ಸ್ ಬ್ರೇಕ್ಔಟ್ಸ್ ಗಳು ಆಗ್ತಾ ಇರುತ್ತೆ. ಯಾಕಂದ್ರೆ ನೀವು ಫೈಟ್ ಮಾಡೋರ್ ಜೊತೆನೆ ಫೈಟ್ ಮಾಡ್ಬೇಕು. ಓಕೆ, ಫೈಟ್ ಮಾಡಕ್ ಆಗದೆ ಇಲ್ಲ, ಅವ್ರ ಕೈಯಲ್ಲಿ ಸ್ಟ್ರೆಂತ್ ಇಲ್ಲ ಅಂದ್ರೆ ಹೋಗ್ಬಿಟ್ಟು ನೀವು ಫೈಟ್ ಮಾಡೋದು ಯೂಸ್ಲೆಸ್. ಸೊ ದ ಲಾರ್ಜ್ ಅಮೌಂಟ್ ಆಫ್ ಮನಿ ಇರೋದೇನೆ ಈ ಕಡೆ, ಈ ಸಪೋರ್ಟ್ ರೆಸಿಸ್ಟೆನ್ಸ್ ಕಡೆ, ಇಲ್ಲೇನೆ ಜಾಸ್ತಿ ದುಡ್ಡು ಇರುತ್ತೆ. ಓಕೆ, ಯಾಕಂದ್ರೆ ಎಲ್ಲಾರ್ಗೂ ಗೊತ್ತು, ಎಲ್ಲಾ ರಿಟೈಲರ್ಸ್ ಗೊತ್ತು, ಟ್ರೇಡಿಂಗ್ ಮಾಡ್ಬೇಕು ಅಂದ್ರೆ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಪ್ರಕಾರ ಟ್ರೇಡ್ ಮಾಡಿದ್ರೆ ವಿ ಕ್ಯಾನ್ ಬಿ ಪ್ರಾಫಿಟಬಲ್ ಅಂತ. ಬಟ್ ಎಲ್ಲಾರು ಹಂಗೆ ಪ್ರಾಫಿಟ್ ಮಾಡ್ಬಿಟ್ರೆ ದೆನ್ ಮಾರ್ಕೆಟ್ ಅಲ್ಲಿ ದುಡ್ಡು ಕಳ್ಕೊಳ್ಳೋರು ಯಾರು? ಸೊ ದಟ್ಸ್ ವೈ ಈ ಟ್ರಾಪ್ಸ್ ಗಳನ್ನ ನಾವು ಹುಡುಕ್ಬೇಕು, ಈ ಟ್ರಾಪ್ಸ್ ಗಳನ್ನ ನಾವು ಕಲಿಬೇಕು, ಈ ಟ್ರಾಪ್ಸ್ ಇಂದ ಹಿಂಗ್ ಆಚೆ ಬರಬೇಕು ಅಂತ. ಸಿಂಪಲ್ ಲಾಜಿಕ್ ಅಷ್ಟೇ, ನನ್ನ ಸೈಕಾಲಜಿ. ಓಕೆ, ಈ ಸ್ವಿಂಗ್ ಹೈ ಸ್ವಿಂಗ್ ಲೋಸ್ ಗಳೆಲ್ಲ ಇರುತ್ತಲ್ಲ, ಈ ಸಿಂಪಲ್ ಇಲ್ಲಿ ನೋಡಿ ನಿಮ್ಗೆ ಇವಾಗ ಇಲ್ಲಿ ಯಾರ್ಯಾರು ಟ್ರೇಡ್ ನ ಪ್ಲಾನ್ ಮಾಡಿರ್ತಾರೆ ಗೊತ್ತಾ, ಈ ಒಂದು ಚಿಕ್ಕ ಸ್ವಿಂಗ್. ಓಕೆ, ಇಲ್ಲೆಲ್ಲ ಯಾರ್ಯಾರು ಟ್ರೇಡ್ ನ ಪ್ಲಾನ್ ಮಾಡಿರ್ತಾರೆ, ಈ ಸ್ಟಾಪ್ ಲಾಸ್ ಗಳು ಇಲ್ಲಿ ಇಟ್ಟಿರ್ತಾರೆ ನೋಡಿ, ತಾಕಂತ ಹೊಡೆದು ಹಂಗೆ ಮೇಲೆ ಹೋಗ್ತು. ಮ್ಯಾಕ್ಸಿಮಮ್ ಆಫ್ ದ ಮನಿ ಇಲ್ಲಿ ಏನೇನಿದೆ ಅದೆಲ್ಲಾನು ಆಚೆ ಬಂದ್ಬಿಟ್ಟಿದೆ, ಅಂದ್ರೆ ಎಲ್ಲಾ ಸ್ಟಾಪ್ ಲಾಸ್ ಗಳು ಹೊಡೆದಿದೆ. ಸೊ ನಾವ್ ಇವಾಗ ಫೋಕಸ್ ಮಾಡ್ಬೇಕಾಗಿರೋದು ಒಂದು ಬಿಗ್ ಸ್ವಿಂಗ್ ಗಳು. ಓಕೆ, ಬಿಗ್ ಅಂದ್ರೆ ಒಂದು
ಮೆಜಾರಿಟಿ 2 ಟಚಸ್ ಇರುವಂತ ರೆಸಿಸ್ಟೆನ್ಸ್, 2 ಟಚಸ್ ಇರುವಂತ ಸಪೋರ್ಟ್ಸ್, ಅದನ್ನ ಫೋಕಸ್ ಮಾಡ್ಬೇಕು. ಅಲ್ಲಿ ಫೇಕ್ಔಟ್ಸ್ ಗಳನ್ನ ನೋಡ್ಬೇಕು. ಸಿಂಪಲ್. ಇಲ್ಲೊಂದು ಸ್ವಿಂಗ್ ಇದೆ ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಾರ್ಕೆಟ್ ಇಷ್ಟು ಮೂವ್ಮೆಂಟ್ ಆಗಿ ಒಂದು ಕರೆಕ್ಷನ್ ಆಯ್ತು. ಓಕೆ, ಮಾರ್ಕೆಟ್ ಸ್ಟ್ರಕ್ಚರ್ ಪ್ರಕಾರ ಬನ್ನಿ ನೀವು. ಓಕೆ, ಇಲ್ಲಿ ನೋಡಿ, ಇದನ್ನ ಏನಾದ್ರು ಬೀಟ್ ಮಾಡಿದ್ರೆ ದೆನ್ ಟ್ರೆಂಡ್ ಕಂಟಿನ್ಯೂ ಆಗಿರೋದು. ಬಟ್ ಇಲ್ಲಿ ಒಂದು ರಿಜೆಕ್ಷನ್ ಆಗಿದೆ. ಓಕೆ, ಸೊ ಇವಾಗ ಇಲ್ಲಿ ನೋಡ್ಬೋದು, ಈ ಒಂದು ಸ್ವಿಂಗ್ ಹೈನ ರಿಜೆಕ್ಟ್ ಮಾಡಿದೆ. ಯಾವುದೇ ತರ ಬೇಕ್ಔಟ್ ಫೇಕ್ಔಟ್ ಏನೂ ಆಗಿಲ್ಲ. ಬಟ್ ಈ ಸ್ವಿಂಗ್ ಅನ್ನ ನೋಡಿ, ಬ್ರೇಕ್ ಮಾಡಿದೆ. ಕರೆಕ್ಟಾ? ಬ್ರೇಕ್ ಮಾಡಿದೆ ದೆನ್ ಬ್ರೇಕ್ ಮಾಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಬ್ರೇಕ್ ಮಾಡಿದೆ ಅಂಡ್ ಮ್ಯಾಕ್ಸಿಮಮ್ ಆಫ್ ದ ಜನದ ಸ್ಟಾಪ್ ಲಾಸ್ ಗಳು ಈ ಬ್ರೇಕ್ಔಟ್ ಕ್ಯಾಂಡಲ್ ಏನಿದೆಯಲ್ಲ ಇಲ್ಲಿ ಎಂಟ್ರಿ ಪ್ಲಾನ್ ಮಾಡಿರ್ತಾರೆ. ಅವ್ರ ಸ್ಟಾಪ್ ಲಾಸ್ ಗಳು ಈ ಕ್ಯಾಂಡಲ್ ಲೋ ಅಲ್ಲಿ ಇರುತ್ತೆ. ಕರೆಕ್ಟಾ? ಮೆಜಾರಿಟಿ ಆಫ್ ದ ನೀವೇ ಬ್ರೇಕ್ಔಟ್ ಟ್ರೇಡ್ ತಗೊಂಡಾಗ ಎಷ್ಟು ಸ್ಟಾಪ್ ಲಾಸ್ ಚಿಕ್ಕದಿರಿ ಅಂದ್ಬಿಟ್ಟು ಆ ಕ್ಯಾಂಡಲ್ ಕೆಳಗಡೆ ಇಡ್ತೀರಾ, ಲೋ ಹತ್ರ ಇಡ್ತೀರಾ. ಕರೆಕ್ಟಾ? ಸೊ ನೆಕ್ಸ್ಟ್ ಕ್ಯಾಂಡಲ್ ನೋಡಿ, ರೆಡ್ ಕ್ಯಾಂಡಲ್ ಬಂದು ಇದನ್ನ ಹಿಟ್ ಮಾಡಿದೆ ಅಂಡ್ ಬೊಲಿಂಜರ್ ಬ್ಯಾಂಡ್ ಅನ್ನು ಬೊಲಿಂಜರ್ ಬ್ಯಾಂಡ್ ಅನ್ನು ಕೂಡ ಫೇಕ್ ಔಟ್ ಮಾಡಿದೆ. ಅಪ್ಪರ್ ಬ್ಯಾಂಡ್ ನ ಬ್ರೇಕ್ ಮಾಡೋ ತರ ಮಾಡ್ಬಿಟ್ಟು ಒಳಗಡೆ ಬಂದಿದೆ. ಆಲ್ ಇನ್ ಒನ್ ಬ್ರಹ್ಮಾಸ್ತ್ರದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದನ್ನ. ಓಕೆ, ಈ ಒಂದು ಸ್ವಿಂಗ್ ಹೈನೂ ಅದು ಟ್ರ್ಯಾಪ್ ಮಾಡಿದೆ, ದೆನ್ ಬೊಲಿಂಜರ್ ಬ್ಯಾಂಡ್ ಕೂಡ ಟ್ರ್ಯಾಪ್ ಮಾಡಿದೆ. ಬ್ರೇಕ್ಔಟ್ ಅನ್ನೋ ಹೆಸರಲ್ಲಿ ಫೇಕ್ ಔಟ್ ಆಗಿದೆ. ದೆನ್ ನಿಮಗೆ ಯುಟಿ ಬಾಟ್ ಏನಾದ್ರು ಸೆಲ್ ಕೊಡ್ತು ಅಂತ ನೋಡಿ, ಅದೇ ಜಾಗದಲ್ಲಿ ಸೆಲ್ಲು ಕೊಟ್ಟಿದೆ. ಕನ್ಫರ್ಮೇಶನ್ ಜಾಸ್ತಿ ಆಯ್ತು. ಯುಟಿ ಬಾಟ್ ಇಂಡಿಕೇಟರ್ ನ ಹೇಗೆ ಯೂಸ್ ಮಾಡ್ಬೇಕಂತ ಈಚ್ ಅಂಡ್ ಎವ್ರಿ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಫೇಕ್ಔಟ್ಸ್ ಗಳಲ್ಲಿ ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಅಕ್ಯುರಸಿ. ಓಕೆ, ಲ್ಯಾಗಿಂಗ್ ಇಂಡಿಕೇಟರ್ ಅಂತ ಅಂತಾರೆ. ನೋ, ಪ್ರಾಪರ್ ಆಗಿ ಯೂಸ್ ಮಾಡ್ಬೇಕು ಅಷ್ಟೇನೇನೆ. ಓಕೆ, ಇವಾಗ ಸಿಂಪಲ್ ಬನ್ನಿ, ಎಲ್ಲ ಡ್ರಾಯಿಂಗ್ ಮುಗಿಸ್ತೀನಿ. ಇವಾಗ ಇಲ್ಲಿ ನೋಡಿ. ಓಕೆ, ಸಿಂಪಲ್ ಇಲ್ಲಿ ನೋಡಿ. ಓಕೆ, ಈ ಸಪೋರ್ಟ್ ಕರೆಕ್ಟಾ? ಈ ಸಪೋರ್ಟ್ ನ ಅಬ್ಸರ್ವ್ ಮಾಡಿ ಬ್ರೇಕ್ ಮಾಡಿದೆ. ಕರೆಕ್ಟಾ? ಬ್ರೇಕ್ ಮಾಡಿದೆ, ಬಂತು. ನಾನು ಇವಾಗ ಬರೀ ಫೇಕ್ಔಟ್ ನ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು, ನಾಟ್ ಬ್ರೇಕ್ಔಟ್. ಬ್ರೇಕ್ಔಟ್ ಮಾಡ್ತು, ಬ್ರೇಕ್ಔಟ್ ಆದ್ರೆ ದೊಡ್ಡ ಮೂವ್ಮೆಂಟ್ ಆಗುತ್ತೆ ಅಂತ ನೀವು ಎಲ್ಲಾ ಯೂಟ್ಯೂಬ್ ಅಲ್ಲೂ ನೋಡಿರ್ತೀರಾ. ಬ್ರೇಕ್ಔಟ್ ಆಯ್ತು ಅಂತ ಎಂಟ್ರಿ ತಗೊಂಡ್ಬಿಡ್ತೀರಾ, ಪಟ್ ಅಂತ ಬೀಳುತ್ತೆ ಅಂತ. ಬಟ್ ಇಲ್ಲಿ ಬ್ರೇಕ್ಔಟ್ ಆಗಿರುವಂತ ಕ್ಯಾಂಡಲ್ ನ ನೋಡಿ, ಕೆಳಗಡೆ ಬಿಕ್ಕಿದೆ. ದಟ್ಸ್ ದ ಬೈಯಿಂಗ್ ಪ್ರೆಷರ್ ಲಾಸ್ಟ್ ಅಲ್ಲಿ ಆಡ್ ಆನ್ ಆಗಿದೆ ಅಂತ. ದಿಸ್ ಬ್ರೇಕ್ಔಟ್ ಮೇ ಬಿ ಚಾನ್ಸ್ ಫೇಕ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಬಂತು ಕೆಳಗಡೆ ಅಂಡ್ ಇಲ್ಲೂ ನೋಡ್ಬೋದು, ಈ ವಿಕ್ ಗಳು ಏನಿರುತ್ತಲ್ಲ ಅದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈ ವಿಕ್ ಗಳು ಇವೆಲ್ಲಾನು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ನಾನು ಕಾಮನ್ ಟಚ್ ಮಾಡ್ತಾ ಇದೀನಿ ನೋಡಿ, ಇಲ್ಲೊಂದು ಟಚ್ ಆಗಿದೆ, ಇಲ್ಲೊಂದು ಟಚ್ ಆಗಿದೆ, ಇಲ್ಲೊಂದು ಟಚ್ ಆಗಿದೆ. ಓಕೆ, ಬ್ರೇಕ್ಔಟ್ ಆಯ್ತು. ದೆನ್ ನಾನು ನಿನ್ನೆ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೆ ಹಾಲಿನ ಒಂದು ಬ್ರಹ್ಮಾಸ್ತ್ರದಲ್ಲಿ. ಒಂದು ರೆಡ್ ಕ್ಯಾಂಡಲ್ ಬಂದು ಡೋಜಿ ಬಂದು ಆಮೇಲೆ ಈ ಒಂದು ರೆಡ್ ಕ್ಯಾಂಡಲ್ ಗಳನ್ನ ಒಂದು ಗ್ರೀನ್ ಕ್ಯಾಂಡಲ್ ಕವರ್ ಮಾಡಿದೆ. ಅಂದ್ರೆ ಲಿಕ್ವಿಡಿಟಿ ಸ್ವೀಪ್ ಆಗಿದೆ. ಈ ಲೆವೆಲ್ ಹತ್ರ ಲಿಕ್ವಿಡಿಟಿ ಸ್ವೀಪ್ ಆಗಿದೆ. ಲಿಕ್ವಿಡಿಟಿ ಸ್ವೀಪ್ ಎಲ್ಲೆಲ್ಲ ನೋಡಬಾರ್ದು. ಓಕೆ, ಇದೊಂದು ಇಂಪಾರ್ಟೆಂಟ್ ಸ್ವಿಂಗ್ ನೋಡಿ. ಇಲ್ಲಿಂದ ಮೇಲ್ ಹೋಗಿದೆ ಮಾರ್ಕೆಟ್, ಅಗೇನ್ ಇಲ್ಲಿ ಬಂದು ಮೇಲ್ ಹೋಗೋಕೆ ಟ್ರೈ ಮಾಡಿದೆ. ಅಗೇನ್ ಮಾರ್ಕೆಟ್ ಬಂದಿದೆ ಈ ಲೆವೆಲ್ಗೆ, ಮೇಲ್ ಹೋಗೋಕೆ ಟ್ರೈ ಮಾಡಿದೆ. ಬಟ್ ಥಿಂಗ್ ಏನಂದ್ರೆ ಲಿಕ್ವಿಡಿಟಿ ಸ್ವೀಪ್ ಮಾಡಿದೆ. ಅಂದ್ರೆ ಬ್ರೇಕ್ಔಟ್ ಮಾಡಿ ಮೆಜಾರಿಟಿ ಆಫ್ ದಮ್ ಸ್ಟಾಪ್ ಲಾಸ್ ಇಲ್ಲಿ ಇರುತ್ತಲ್ಲ, ಎಲ್ಲಾ ಸ್ಟಾಪ್ ಲಾಸ್ ಹೊಡೆದಿದೆ. ಅಂದ್ರೆ ಫೇಕ್ಔಟ್ ಆಗಿದೆ. ಇದು ಫೇಕ್ಔಟ್ ಆಗಿದೆ. ಬೊಲಿಂಜರ್ ಬ್ಯಾಂಡ್ ಹಾಕೊಳ್ಳಿ. ಬೊಲಿಂಜರ್ ಬ್ಯಾಂಡ್ ಫೇಕ್ಔಟ್ ಮಾಡಿದೆ. ಒಂದು ಪ್ರೊಬಾಬಿಲಿಟಿ. ಯುಟಿ ಬಾಟ್ ಹಾಕೊಳ್ಳಿ. ಯುಟಿ ಬಾಟ್ ಅಲ್ಲಿ ನೋಡಿ, ಈ ಕ್ಯಾಂಡಲ್ ಅಲ್ಲಿ ಎಕ್ಸಾಕ್ಟ್ ಬೈ ಬಂದಿದೆ. ಗೋ ಫಾರ್ ಇಟ್. ಸೊ ಸಿಗುತ್ತೆ ಎಷ್ಟು ಬೇಕಷ್ಟು, 1:1 ಆರ್ 1:2. ಓಕೆ, ನೀವು ದೊಡ್ಡ ಟ್ರೆಂಡ್ ನ ಕ್ಯಾಚ್ ಮಾಡಕ್ ಮಾಡ್ಬೇಡಿ. 1:1 ಆರ್ 1:2 ನೋಡಿ. ಓಕೆ, ಸೊ ಲೈವ್ ಟ್ರೇಡ್ ತಗೊಳ್ಳೋಣ. ನಂಗೆ ಲೈವ್ ಟ್ರೇಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಮಜಾ. ಅದಕ್ಕೆ ನಾನು ನಿಮ್ಗೆ ಇದನ್ನ ಇಟ್ಬಿಟ್ಟಿದ್ದೀನಿ. ಓಕೆ, ಸೊ ಓಪನಿಂಗ್ ಬನ್ನಿ ಇಲ್ಲಿ. ಈ ಝೋನ್. ಓಕೆ, ತುಂಬಾ ಇಂಪಾರ್ಟೆಂಟ್ ಝೋನ್. ಈ ಝೋನ್ ಅಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಯ್ತು ಅಂದ್ರೆ ಇದರಿಂದ ಬೀಳುವಂತ ಚಾನ್ಸಸ್ ಇರುತ್ತೆ. ಬಟ್ ಈ ಒಂದು ಝೋನ್ ಇಂಪಾರ್ಟೆಂಟ್ ಝೋನ್. ಯಾಕಂದ್ರೆ ನೋಡಿ, ಇಲ್ಲಿ 2 ಟೈಮ್ಸ್ ಟಚ್ ಮಾಡಿದ್ರೆ ಅಗೇನ್ ಮಾರ್ಕೆಟ್ ಇಲ್ಲಿಗೆ ಬರ್ತಾ ಇದೆ. ಸೊ ನೀವೇನೇನು ತಪ್ಪು ಮಾಡ್ತೀರಾ, ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಬೇಕಂದ್ರೆ ಆ ವಿಡಿಯೋನು ಇದೆ, ಪಾರ್ಟ್ 3 ಅಲ್ಲಿ ಹೋಗಿ ನೋಡಿ. ಸೊ ಇವಾಗ ಇಲ್ಲಿ ಬ್ರೇಕ್ ಮಾಡ್ತು ಅನ್ಕೊಳ್ಳೋಣ. ದೆನ್ ಲೆಟ್ಸ್ ವೇಟ್ ಫಾರ್ ಲಿಕ್ವಿಡಿಟಿ ಸ್ವೀಪ್. ಅಂದ್ರೆ ಇಲ್ಲಿರುವಂತ SL ಗಳೆಲ್ಲ ತೆಗಿಲಿ, ಅದೇನೇ ಫೇಕ್ಔಟ್ಸ್ ಗಳು. ಆ ಫೇಕ್ಔಟ್ ಆಗ್ಲಿ, ಆ ಫೇಕ್ಔಟ್ ಆದಾಗ ಬಾಟ್ ಬೈ ಬಂದಿತ್ತು ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಇಲ್ಲಿಂದ ಮೇಲ್ ಹೋಗುತ್ತೆ ಅಂತಲ್ಲ, ಈ ಒಂದು ಟ್ರೆಂಡಿಗೆ ಏನಿರುತ್ತೆ ಅಟ್ಲೀಸ್ಟ್ 0.5 0.6 ತನಕ ಹೋಗ್ಲೇಬೇಕಾದ್ರು. ಅಲ್ಲಿಂದ ರೀಟೆಸ್ಟ್ ಮಾಡಿ ಬೀಳ್ಬೇಕು. ಸೊ EMA ಇಲ್ಲಿತ್ತು ಅಂದ್ರೆ EMA ತನಕ ಟಾರ್ಗೆಟ್ ಇಟ್ಕೋಬಹುದು. ಸೊ ಈ ಪ್ಲಾನ್ ಗಳನ್ನೂ ಮಾಡಬಹುದು. ಟ್ರೇಡ್ ನ ಆಪರ್ಚುನಿಟಿ ಹುಡುಕ್ತಾ ಇದ್ದೀನಿ ನಾನು. ನೀವು ಈ ಒಂದು ಸೆಟಪ್ಸ್ ಗಳಿಗೆ ಟ್ರೇಡ್ ಮಾಡೋಣ ಅಂತ ಅನ್ಕೋತೀರ. ನಾನು ಇಲ್ಲಿ ಆಪರ್ಚುನಿಟಿಗಳು, ಲಾಟ್ ಆಫ್ ಆಪರ್ಚುನಿಟಿಗಳನ್ನ ಹುಡುಕ್ತೀನಿ. ಈ ಸೆಟಪ್ ಗಳನ್ನ ನೋಡಿ ಟ್ಯೂನ್ ಮಾಡ್ಕೋತಾ ಇದ್ದೀನಿ. ನೀವೇನ್ ಮಾಡ್ತೀರೋ, ರೀಟೆಸ್ಟಿಗೆ ಬರ್ಲಿಕ್ಕೆ ಕಾಯೋಣ ಅಂತೀರಾ. ಬಟ್ ಇಲ್ಲಿ ಹೆಂಗಿದ್ರು ಏನು ಟ್ರೈನ್ ಸ್ಟ್ರೈಟ್ ಆಗಿ ಬಂದಿದೆ. ಸ್ಟೇಷನ್ ಅಲ್ಲಿ ಬಂದಾಗ ನಿಲ್ಬೇಕು, ಆಮೇಲೆ ನಿಂತು ಮುಂದೆ ಹೋಗ್ಬೇಕು.
ಕರೆಕ್ಟ್ ಅಲ್ವಾ? ನಾನು ಅದೇ ಮಾಡ್ತಾ ಇರೋದು. ಇದು ಸ್ಟೇಷನ್ ಜಾಗ ಬಂತು, ನಿಲ್ಲುತ್ತೆ, ಲಿಕ್ವಿಡಿಟಿ ಸ್ವೀಪ್ ಇವನ್ನೆಲ್ಲ ನೋಡೋಣ, ಫೇಕ್ಔಟ್ಸ್ ಗಳು ಏನೇನ್ ಆಗುತ್ತೆ ನೋಡೋಣ, ಬಾಟ್ಗೆ ಬೈ ಕೊಟ್ಟಿತ್ತು ಅಂದ್ರೆ ಟಕ್ ಅಂತ ತಗೊಳ್ಳೋಣ, ಲೆವೆಲ್ ಜೊತೆಗೆ ಅದು ಸಿಗುತ್ತೆ, 1:1 ಹೋಗುತ್ತೆ. ಸಿಂಪಲ್, ಟ್ರೈ ಮಾಡಿ ಬೇಕಾದ್ರೆ. ಓಕೆನಾ? ಸೊ ಇದು ಫೇಕ್ಔಟ್ಸ್ ಗಳು. ಸೊ ಸಪೋರ್ಟ್ ಹತ್ರ ಹೇಗೆ ಫೇಕ್ಔಟ್ಸ್ ಆಗುತ್ತೆ ಗೊತ್ತಾಯ್ತಲ್ಲ, ರೆಸಿಸ್ಟೆನ್ಸ್ ಹತ್ರ ಹೇಗೆ ಫೇಕ್ಔಟ್ಸ್ ಆಗುತ್ತೆ ಗೊತ್ತಾಯ್ತಲ್ಲ. ಸೊ ಇವಾಗ ಇಲ್ಲೇ ನೋಡಿ, ಇದು ಅಷ್ಟೇ ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್. ಈ ಸ್ವಿಂಗ್ ಐನ ನೋಡಿ. ಸೊ ಇದು ದೊಡ್ಡ ಕ್ಯಾಂಡಲ್, ಕರೆಕ್ಟಾ? ಈ ಒಂದು ದೊಡ್ಡ ಕ್ಯಾಂಡಲ್ಗೆ ಮ್ಯಾಕ್ಸಿಮಮ್ ಆಫ್ ದ ಟೈಮ್ ಏನಿದೆ, ಈ ದೊಡ್ಡ ಕ್ಯಾಂಡಲ್ ನ ಇದು ಕವರ್ ಮಾಡಿಲ್ಲ. ಓಕೆನಾ? ಅಂಡ್ ಈ ದೊಡ್ಡ ಕ್ಯಾಂಡಲ್ ತಗೊಂಡ್ರೆ ನೀವು ದೊಡ್ಡ ಸ್ಟಾಪ್ ಲಾಸ್ ಆಗುತ್ತೆ. ದೆನ್ ನೀವು ವೆಯ್ಟೆಡ್ ಇಲ್ಲಿ ಬಂತು, ಇಲ್ಲಿ ವೆಯ್ಟ್ ಮಾಡಿದ್ರೆ ಟ್ರೆಂಡ್ ಪಿಕ್ ಮಾಡ್ತೀರಾ. ಅಂಡ್ ಇಲ್ಲಿ ನೋಡಿ, ಈ ಒಂದು ಸ್ವಿಂಗ್ ಲೋ ಏನಿದೆಯಲ್ಲ, ತುಂಬಾ ದೊಡ್ಡ ಅಂದ್ರೆ ದೊಡ್ಡ ಮೂವ್ಮೆಂಟ್ ಕೊಟ್ಟಿರುವಂತ ಸ್ವಿಂಗ್. ಸಿ ಮಾರ್ಕೆಟ್ ಇಲ್ಲಿ ಬಂತು ನೋಡಿ, ರೆಡ್ ಕ್ಯಾಂಡಲ್ ಬಂತು, ದೆನ್ ಇದು ಡೋಜಿ. ಓಕೆ, ಡೋಜಿ ಮ್ಯಾಟರ್ ಆಗಲ್ಲ. ಇಲ್ಲಿ ನೋಡಿ, ಮೆಜಾರಿಟಿ ಆಫ್ ದ SL ಇಲ್ಲಿ ಇರುತ್ತೆ, ಬ್ರೇಕ್ಔಟ್ ಆಗಿರೋ ಕ್ಯಾಂಡಲ್ ಗಳಲ್ಲಿ SL ಇರುತ್ತೆ. ಈ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಈ SL ಟ್ರಿಗರ್ ಮಾಡ್ತು. ಅಂಡ್ ಇಲ್ಲಿ ನೋಡಿ, ಒಂದು ರೆಡ್ ಕ್ಯಾಂಡಲ್, ಒಂದು ಗ್ರೀನ್ ಕ್ಯಾಂಡಲ್, ಬೊಲಿಂಜರ್ ಬ್ಯಾಂಡ್ ಅಲ್ಲೂ ಕೂಡ ಫೇಕ್ಔಟ್ಸ್ ಆಗಿದೆ. ಟ್ರೈ ಮಾಡಿ ನೋಡಿ, ಟಚ್ ಮಾಡ್ತು ರೆಡ್ ಕ್ಯಾಂಡಲ್, ದೆನ್ ಒಂದು ಫೇಕ್ಔಟ್, ಒಂದು EMA ನ ಬ್ರೇಕ್ ಮಾಡಿದೆ. ಈ ಮಿಡಲ್ ಬ್ಯಾಂಡ್ ಇರೋದು SMA ನ ಬ್ರೇಕ್ ಮಾಡಿದೆ. ಈ ಒಂದು ಸ್ವಿಂಗ್ ಲೋ ಅಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಗಿ SMA ಬ್ರೇಕ್ ಆಗಿದೆ ಅಂದ್ರೆ, ಅಂಡ್ ಬಾಟ್ ಬೈ ಇದೆಯಾ ನೋಡಿ, ಬಾಟ್ ಬೈ ಕೂಡ ಇದೆ. ದೆನ್ ಗೋ ಅಂಡ್ ಟೇಕ್ ಇಟ್. ಸಿಂಪಲ್ ಬೇಸಿಕ್ ಕಾನ್ಸೆಪ್ಟ್ ನ ಯೂಸ್ ಮಾಡಿಕೊಂಡು ದೆನ್ ಯು ಹ್ಯಾವ್ ಟು ಯೂಸ್ ಯುವರ್ ಇಂಡಿಕೇಟರ್ಸ್, ಅಷ್ಟೇನೇನೆ. ಓಕೆ, ಸಿ ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಸ್ವಿಂಗ್ ಇದು ಲೈಕ್ ಬ್ರೇಕ್ಔಟ್ಸ್ ಹೋದಾಗ ಹೇಳ್ಕೊಡ್ತೀನಿ. ಫೇಕ್ಔಟ್ಸ್ ಗೊತ್ತಾಯ್ತಲ್ಲ, ಬನ್ನಿ ಇಲ್ಲಿ ಬನ್ನಿ. ಓಕೆ, ಇಲ್ಲಿ ಬನ್ನಿ. ಸೊ ಯೂಟ್ಯೂಬ್ ಬಾಟ್ ಹಾಕೊಳ್ಳಿ. ಓಕೆ, ಸಿ ಇಲ್ಲಿ ಸೆಲ್ ಬಂದಿದೆ. ಓಕೆನಾ? ಇಲ್ಲಿ ಸೆಲ್ ಬಂದಿದೆ. ಓಕೆ, ಇಲ್ಲಿ ಸೆಲ್ ಬಂದಿದೆ. ಓಕೆ, ಸೊ ನೀವು ಇವಾಗ ಇಲ್ಲಿ ಟ್ರೇಡ್ ನ ಪ್ಲಾನ್ ಮಾಡಿದ್ರೆ ಅನ್ಕೊಳ್ಳೋಣ. ಓಕೆ, ಇಲ್ಲಿ ಟ್ರೇಡ್ ಪ್ಲಾನ್ ಮಾಡಿದ್ರೆ ಅನ್ಕೊಳ್ಳೋಣ. ಸೊ SMA ಹತ್ರ ಇರೋದ್ರಿಂದ ಲೈಕ್ ನೀವೇನ್ ಮಾಡ್ಬೋದು ಅಂದ್ರೆ ಅವಾಯ್ಡ್ ಮಾಡ್ಬೋದು, ಆರ್ ಎಲ್ಸ್ ಕಮ್ಮಿ ಲಾಸ್ ಅಲ್ಲಿ ಹೋಗ್ಬೋದು. ಅಂಡ್ ಇನ್ ಕೇಸ್ SL ಹಿಟ್ ಆಯ್ತು ಅನ್ಕೊಳ್ಳಿ, ದೆನ್ ನಿಮ್ಗೆ ಇಲ್ಲಿ ಟ್ರೇಡ್ ಸಿಕ್ಬಿಡುತ್ತೆ. ದೆನ್ ನಿಮ್ಗೆ ಏನ್ ಬೇಕು ಹೇಳಿ, ದೊಡ್ಡ ಕ್ಯಾಂಡಲ್ ಬಂದ್ಬಿಡುತ್ತೆ, ಒಂದೇ ಟ್ರೇಡ್ 1:2. SL ಹೊಡಿಲಿ, ದೆನ್ ಯು ವಿಲ್ ಗೆಟ್ ಅನದರ್ ಚಾನ್ಸ್. ಬಟ್ ಈ ಟ್ರೇಡ್ ಗಳನ್ನೆಲ್ಲ ನಾನು ಏನ್ ಮಾಡ್ತೀನಿ ಅಂದ್ರೆ, SMA ಅಪ್ ಸೈಡ್ ಹೋಗ್ತಾ ಇರುತ್ತಲ್ಲ, ಹಿಂಗೆ ಅಪ್ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಈಗ ಚೇಂಜ್ ಆಗಿರುತ್ತಲ್ಲ, ಟ್ರೆಂಡ್ಸ್, ಕರೆಕ್ಟ್ ಅಲ್ವಾ? ಸೊ ಅವಾಗ ಅದನ್ನ ಅವಾಯ್ಡ್ ಮಾಡ್ಬೋದು. ಬಟ್ ನೀವು ಹೋಗ್ತಾ ನಿಮಗೆ ಅದು ಪ್ರಾಕ್ಟೀಸ್ ಆಗ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಫೇಕ್ಔಟ್ ನೋಡಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಮೆಜಾರಿಟಿ ಆಫ್ ದಮ್. ಓಕೆ, ಸೊ ಇದು ಎಕ್ಸಾಕ್ಟ್ಲಿ ರಿಜೆಕ್ಟ್ ಮಾಡಿದ್ರೆ ಇದು ಬಿಟ್ಬಿಡಿ. ಓಕೆ, ಯಾಕಂದ್ರೆ ಲೋವರ್ ಬ್ಯಾಂಡ್ ಕೂಡ ಹತ್ರ ಇದೆ. ಲೋವರ್ ಬ್ಯಾಂಡ್ ಹತ್ರ ಇದ್ದಾಗ ಏನ್ ಮಾಡ್ಬೇಕು, ಆ ಸಿನಾರಿಯೋಸ್ ಎಲ್ಲ ಹೇಳಿದೀನಿ, ಹೋಗಿ ನೋಡಿ, ಎಲ್ಲ ಇದೆ, ನಿಮ್ಗೆ ಏನೇನ್ ಬೇಕು ಎಲ್ಲಾನು ಸಿಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಇದೊಂದು ಪ್ರಾಪರ್ ಆಗಿರುವಂತ ಬ್ರೇಕ್ಔಟ್, ಅಲ್ಲ ಫೇಕ್ಔಟ್. ಓಕೆ, ಸೊ ಓಕೆ, ಎಲ್ಲ ಅಷ್ಟು ಚಾನ್ಸಸ್, ಎವ್ರಿ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ, ನಿಮ್ಗೆ ಏನ್ ಬೇಕು ಹೇಳಿ, ಫೇಕ್ಔಟ್ ಅಂಡ್ ಬಾಟ್ ಸೆಲ್ ಇದೆಯಾ ನೋಡಿ. ಓಕೆ, ಬಾಟ್ ಸೆಲ್ ಕೂಡ ಇದೆ. ಓಕೆ, ಬಾಟ್ ಸೆಲ್ ಇದೆ. ಇಲ್ಲಿ ಟ್ರೇಡ್ ನ ಪ್ಲಾನ್ ಮಾಡ್ತೀರಾ, ಶಾರ್ಟ್ ಪೊಸಿಷನ್ ಇಲ್ಲಿ ಪ್ಲಾನ್ ಮಾಡ್ತೀರಾ. ಓಕೆ, ಆರ್ ಎಲ್ಸ್ ದೊಡ್ಡ ಕ್ಯಾಂಡಲ್ ಆಗಿರೋದ್ರಿಂದ ಏನ್ ಮಾಡ್ತೀರಾ ಹೇಳಿ, ಆಫ್ ಗೆ ತಗೊಳಕ್ ನೋಡ್ತೀರಾ, SL ಇಲ್ಲಿ ಇಡ್ತೀರಾ. ಸಿ ನಿಮ್ಗೆ ಏನ್ ಬೇಕು ಮೂವ್ಮೆಂಟ್ ಸಿಕ್ಕಿದೆ ನೋಡಿ, 1:2 ಆರ್ 1:1. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಆದ್ರೂ ಅಷ್ಟೇನೆ, ಯಾವ ಮಾರ್ಕೆಟ್ ಅಲ್ಲಿ ಆದ್ರೂ ಅಷ್ಟೇನೆ, ಸೇಮ್ ಏನೇನೆ. ಓಕೆ, ಸೊ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಮೆಜಾರಿಟಿ ಆಫ್ ಬ್ರೇಕ್ಔಟ್ ಆಗಿರುತ್ತೆ, ಎಲ್ಲ ಸ್ಟಾಪ್ ಲಾಸ್ ಇರುತ್ತೆ. ಸ್ಟಾಪ್ ಲಾಸ್ ಟ್ರಿಗರ್ ಆಯ್ತು, ಸ್ಪಾಟ್ ಅಲರ್ಟ್ ನೋಡಿ, ಸೆಲ್ ಬಂದಿದೆ. ಓಕೆ, ಸೊ ನೀವೇನ್ ಪ್ಲಾನ್ ಮಾಡ್ಬೋದು, ಸೆಲ್ ಬಂದಾಗ ಇಲ್ಲ ಅರ್ಧಕ್ಕೂ ಪ್ಲಾನ್ ಮಾಡ್ಬೋದು, ಇಲ್ಲ ಅಂದ್ರೆ ಕಮ್ಮಿ ಲಾಟ್ ಹಾಕ್ಬಿಟ್ಟು ಟ್ರೇಡ್ ನ ತಗೋಬಹುದು. ಅರ್ಧಕ್ಕೆ ಬರ್ಲಿಲ್ಲ ಅಂದ್ರೆ ಕಮ್ಮಿ ಲಾಟ್ ಹಾಕಿ ಟ್ರೇಡ್ ತಗೋಬಹುದು, ಅಷ್ಟೇ ಸಿಂಪಲ್. ಓಕೆ, ನಿಮ್ಗೆ ಎಷ್ಟು ಬೇಕು ನೋಡಿ, ಎಷ್ಟು ಬೇಕು. ಸಿ ಇಲ್ಲಿದೆ ನೋಡಿ, ಫೇಕ್ಔಟ್, ಟ್ರೇಡ್ ನ ಪ್ಲಾನ್ ಮಾಡ್ತೀರಾ, ಸ್ಟಾಪ್ ಲಾಸ್ ಇಲ್ಲಿ ನೋಡಿ ಹಿಟ್ ಆಗ್ತಿಲ್ಲ. ಓಕೆ, ಸಿಂಪಲ್. ಸೊ ನೀವು ಬೊಲಿಂಜರ್ ಬ್ಯಾಂಡ್ ಇದನ್ನು ಎಲ್ಲಾನು ಹಿಡ್ಕೋಬೇಕು. ಓಕೆ, ಮಾಮೂಲಿ ಸೆಟಪ್ಸ್ ಗಳಲ್ಲಿ ನಾವ್ ಏನ್ ಟ್ರೇಡ್ ಮಾಡ್ತೀವಲ್ಲ ಅದ್ರಲ್ಲಿ ಇದನ್ನ ಇನ್ಕ್ಲೂಡ್ ಮಾಡ್ತೀವಿ. ಅಂದ್ರೆ ಲೈಕ್ ನಾನು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಫೇಕ್ಔಟ್ ಅಂದ್ರೆ ಏನು ಅಂತ. ಸೊ ನಾನು 100 ಜನ ಕರ್ಕೊಂಡ್ ಬಂದ್ಬಿಟ್ಟು ಸೇಮ್ ಹಂಗೇನೆ ಬಯರ್ಸ್ ಗಳು 100 ಜನ ಕರ್ಕೊಂಡ್ ಬರ್ತಾರೆ, ರೆಸಿಸ್ಟೆನ್ಸ್ ನ ಒಡೆದು ಮೇಲೆ ಹೋಗೋಣ ಇನ್ನ ಅಂತ. ಬಟ್ ರೆಸಿಸ್ಟೆನ್ಸ್ ತುಂಬಾ ಸ್ಟ್ರಾಂಗ್ ಇರುತ್ತೆ, ಒಡೆದು ಹೋಗಕ್ಕಾಗಲ್ಲ, ಸುಸ್ತಾಗಿ ಅಲ್ಲೇ ಬಿದ್ದು ಹೋಗ್ತಾರೆ. ಓಕೆ, ಇವ್ರು 100 ಜನ ಹೊಡಿತಾರೆ ಅನ್ಬಿಟ್ಟು ಇನ್ನ 100 ಜನ ಬರಕ್ ಹೋಗ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಈ 100 ಜನದ ಸ್ಟ್ರೆಂತ್ ಇಲ್ಲ ಅಂತ, ಅವಾಗ್ಲೇ ಫೇಕ್ಔಟ್ ಆಗೋದು. ಅಂದ್ರೆ ಈ ರೆಸಿಸ್ಟೆನ್ಸ್ ಏನಿರುತ್ತೆ, 100 ಜನ ಬಯರ್ಸ್ ಗಳು ಬರ್ತಾರೆ, ರೆಸಿಸ್ಟೆನ್ಸ್ ನ ಹೊಡೆಯೋಣ ಅಂತ ಹೊಡಿತಾರೆ.
ಈ ರಿಟೇಲರ್ಸ್ ಏನ್ ಹೇಳ್ತಾರೆ ಗೊತ್ತಾ, ಈ 100 ಜನ ಬೈಯರ್ಸ್ ತುಂಬಾ ಸ್ಟ್ರಾಂಗ್ ಇದಾರೆ ಅಂದ್ಬಿಟ್ಟು ಅವರು ಎಂಟರ್ ಆಗ್ಬಿಡ್ತಾರೆ. ದೆನ್ ಅವ್ರಿಗೆ ಗೊತ್ತಿಲ್ಲ ಈ 100 ಜನ ತುಂಬಾ ವೀಕ್ ಆಗ್ಬಿಟ್ಟಿದ್ದಾರೆ ಅಂತ. ದೆನ್ ಅವ್ರಗಳ ಹೆಸರು ಗಾನ್. ಇದೇ ಫೇಕ್ ಔಟ್. ಸೊ ಗೊತ್ತಾಯ್ತಲ್ಲ. ಸೊ ದಿಸ್ ಫೇಕ್ ಔಟ್ ನಾವು ಗೇಮ್ ಚೇಂಜರ್ 2 ಅಲ್ಲಿ ಯೂಸ್ ಮಾಡ್ತೀವಿ. ರೆಸಿಸ್ಟೆನ್ಸ್ ಜೊತೆಗೆ EMA ಬ್ರೇಕ್ಔಟ್ ಆಗ್ತಾ ಇದೆ ಅಂದ್ರೆ ಅದು ಫೇಕ್ ಔಟ್ ಆಗಿ ಬರ್ತಾ ಇದೆ ಅಂತ ಅರ್ಥ. ಕನ್ವರ್ಟ್ ಮಾಡಿ, ಜಸ್ಟ್ ಅದ್ರ ಕರೆಕ್ಟ್ ಮಾಡಿ, ಸಿಂಪಲ್, ಬೇರೆ ಏನು ಇಲ್ಲ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಥಿಂಗ್ ಏನು ಅಂದ್ರೆ ಸಿಂಪಲ್ ಬ್ರೇಕ್ಔಟ್ಸ್ ಗಳು ಸಕ್ಸಸ್ ಆಗೋದು ಯಾವಾಗ, ನಾನು ಹೇಳಿದ್ನಲ್ಲ, ಈಗ 100 ಜನ ಅಲ್ಲ 1000 ಜನ ಬಯರ್ಸ್ ಗಳು ಬಂದು ಟಕ್ ಅಂತ ಹೊಡಿತಾರೆ. ಓಕೆ, ಹೊಡಿತಾರೆ, ಹೊಡೆದು ಮುಂದಕ್ಕೆ ಹೋಗ್ಬಿಡ್ತಾರೆ. ಅಂದ್ರೆ ಬೆಂಗಳೂರಿಂದ ಬರ್ತಾರೆ, ಗೋಡೆನೆಲ್ಲ ಹೊಡಿತಾರೆ, ಹೊಡೆದ್ಬಿಟ್ಟು ಮಂಗ್ಳೂರ್ಗೆ ಹೋಗ್ತಾರೆ. ಓಕೆನಾ. ಸೊ ಈ ಮಂಗ್ಳೂರ್ಗೆ ಹೋಗ್ತಾರಲ್ಲ ಅಂದ್ರೆ ಅವ್ರ ಹತ್ರ ತುಂಬಾ ಸ್ಟ್ರಾಂಗ್ ಪವರ್ ಇದೆ, ಗೋಡೆನ ಹೊಡೆಯೋ ಅಷ್ಟು. ಓಕೆ. ಸೊ ದಟ್ಸ್ ವೈ ಆ ಟ್ರೇಡ್ಸ್ ಗಳು ಬ್ರೇಕ್ಔಟ್ ಆದಾಗ ತಗೋಬಾರ್ದು. ಸಿಂಪಲ್ ರೀಟೆಸ್ಟ್ ಗೆ ತಗೋಬೇಕು. ಸೊ ಇಲ್ಲೇ ಗೇಮ್ ಚೇಂಜರ್ 1 ವರ್ಕ್ ಆಗೋದು. ಸಿಂಪಲ್. ಓಕೆ. ಸಿ ದಿಸ್ ಮ್ಯಾಕ್ಸಿಮಮ್. ಓಕೆ. ಸಿ ಈ ಒಂದು ಲೆವೆಲ್ ಕರೆಕ್ಟಾ, ಈ ಒಂದು ಲೆವೆಲ್ ನ ಇಲ್ಲಿ ಬ್ರೇಕ್ಔಟ್ ಮಾಡ್ತು. ಕರೆಕ್ಟಾ, ಬ್ರೇಕ್ಔಟ್ ಮಾಡ್ತು, ದೆನ್ ಫೇಕ್ ಆಯ್ತು. ಅಂಡ್ ಅಗೇನ್ ಇಲ್ಲಿ ಬ್ರೇಕ್ಔಟ್ ಮಾಡ್ತು. ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ಅಗೇನ್ ಇಲ್ಲಿ ಬ್ರೇಕ್ಔಟ್ ಮಾಡಿದೆ, ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ನ ಬ್ರೇಕ್ಔಟ್ ಮಾಡಿ ಫೇಕ್ ಆಯ್ತು. ಅಗೇನ್ ಇಲ್ಲಿ ಬ್ರೇಕ್ಔಟ್ ಮಾಡ್ತು. ಕರೆಕ್ಟಾ. ಮೆಜಾರಿಟಿ ಆಫ್ ದಮ್ ಸ್ಟಾಪ್ ಲಾಸ್ ಎಲ್ಲಿರುತ್ತೆ ಹೇಳಿ, ಬ್ರೇಕ್ಔಟ್ ಆದಾಗ ಒಂದು ಇಲ್ಲಿರುತ್ತೆ. ಕರೆಕ್ಟ್. ಸೊ ಇವಾಗ ಇಲ್ಲಿ ಹಿಟ್ ಮಾಡಿ ಇಲ್ಲಿ ನಾವು ಫೇಕ್ ಔಟ್ ಆಗಿದೆ ಅಂತ ಟ್ರೇಡ್ ನ ಪ್ಲಾನ್ ಮಾಡ್ತೀವಾ? ಇಲ್ಲ. ಯಾಕಂದ್ರೆ ಇಲ್ಲಿ ನೋಡಿ ಆಲ್ರೆಡಿ ಇಷ್ಟು ದೊಡ್ಡ ಮೂವ್ಮೆಂಟ್ ಆಗೋಗಿದೆ. ಇಲ್ಲಿ ತಗೊಂಡ್ರೆ ನೀವೇನ್ ಸ್ಟಾಪ್ ಲಾಸ್ ಇಲ್ಲಿ ಇಡ್ತೀರಾ? ಕಾಮನ್ ಸೆನ್ಸ್ ಆಗೋದಿಲ್ಲ. ಸೊ ದಟ್ಸ್ ವೈ ಏನ್ ಮಾಡ್ತೀವಿ, ಸ್ವಿಂಗ್ ಹೈ ಬ್ರೇಕ್ ಆದಾಗ ವಾಟ್ ವಿ ವಿಲ್ ಡೂ, ಗೇಮ್ ಚೇಂಜರ್ 1 ಪ್ರಕಾರ ವಿ ವಿಲ್ ಗೋ ಅಂಡ್ ಇಡ್ತೀವಿ. ಕರೆಕ್ಟಾ, ಪರ್ಫೆಕ್ಟಾ. 0.5 ಮತ್ತೆ 0.6 ನ ಬ್ರೇಕ್ ಮಾಡ್ತಾ ಬಾಟ್ ನೋಡಿ ಬೈ ಇದೆಯಾ, ಬಾಟ್ ನೋಡಿ ಇಲ್ಲಿ ಬೈ ಇದೆ. ಕರೆಕ್ಟಾ. ಸೊ ಫೇಕ್ ಔಟ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಆಗಿಲ್ಲ, ದೆನ್ ಬಂದಿದೆ. ಸಿ ಇಲ್ಲಿ ನೋಡಿ, ಇಲ್ಲಿ ಫೇಕ್ ಔಟ್ ಆಗಿದೆ, ಬಟ್ ಇಲ್ಲಿ ಆಗಿರುವಂತ ಮೂಮೆಂಟ್ ನೋಡಿ ಸ್ಮಾಲ್ ಮೂಮೆಂಟ್ಸ್. ಅರ್ಥ ಮಾಡ್ಕೊಡಿ. ಇಲ್ಲಿ ಲೈನ್ ರೆಸಿಸ್ಟೆನ್ಸ್ ಒಳಗಡೆ ಬಂತು ಅಂದಿದ ತಕ್ಷಣ ಟ್ರೇಡ್ ಪ್ಲಾನ್ ಮಾಡ್ತಿದ್ರೆ ಆಲ್ರೆಡಿ ಇಷ್ಟು ಮೂಮೆಂಟ್ ಆಗಿ ಹೋಗಿದೆ. ಸಿ ಬಾಟ್ಸ್ ಇಲ್ಲೆಲ್ಲೋ ಇದೆ, ಇಲ್ಲಿ ಬರೋದು ಇಲ್ಲ. ಕರೆಕ್ಟಾ. ಸೊ ಸಿಂಪಲ್, ಇಲ್ಲಿ ನೋಡಿ ಸ್ವಿಂಗ್ ಹೈ ಬ್ರೇಕ್ ಮಾಡಿದಾಗ ಬ್ರೇಕ್ಔಟ್ ಆದಾಗ ಜಾಸ್ತಿ ಮೂವ್ಮೆಂಟ್ ಆಯ್ತು ಅಂದ್ರೆ ವೇಟ್ ಫಾರ್ ದ ರೀಟ್ರೇಸ್ಮೆಂಟ್. ಅವಾಗ ಫಿಬ್ ಹಾಕೊಳ್ಳಿ. ಫಿಬ್ 0.5 0.6 ಅಲ್ಲಿ ಸಪೋರ್ಟ್ ತಗೋತು, ಬಾಟ್ ಬೈ ಕೊಡ್ತು. ಆರ್ಎಸ್ ನೋಡಿ ಬೊಲಿಂಜರ್ ಬ್ಯಾಂಡ್ ಮಿಡಲ್ ಬ್ಯಾಂಡ್ ಏನಿದೆಯಲ್ಲ, EMA ಬ್ರೇಕ್ ಮಾಡಿರುತ್ತಾ? ಇಲ್ಲ, ಬ್ರೇಕ್ ಮಾಡಿಲ್ಲ. ಹಿಂದಿನ ಕ್ಯಾಂಡಲ್ ನಮಗೆ ಸಿಕ್ಬಿಟ್ಟಿದೆ ಬಾಟ್ ಸಿಗ್ನಲ್. ಇಲ್ಲಿ ನೋಡಿ ಬೊಲಿಂಜರ್ ಬ್ಯಾಂಡ್ ನ ಫೇಕ್ ಔಟ್ ಮಾಡಿದೆ. ಅರ್ಥ ಮಾಡ್ಕೊಳ್ಳಿ, ಬೊಲಿಂಜರ್ ಬ್ಯಾಂಡ್ ನ ಫೇಕ್ ಔಟ್ ಮಾಡಿದೆ. ಲಿಕ್ವಿಡಿಟಿ ಸ್ವೀಪ್ ಬೊಲಿಂಜರ್ ಬ್ಯಾಂಡ್ ಪ್ರಕಾರ ಆಗಿದೆ ಅಂದ್ರೆ ಇಲ್ಲಿಂದ ಕೆಳಗಡೆ ಬೀಳಲ್ಲ. ಬೊಲಿಂಜರ್ ಬ್ಯಾಂಡ್ ಪ್ರಕಾರ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗ್ಬೋದು ಅಂತ ಹೇಳ್ತಾ ಇದೆ. ಅಂಡ್ ನಮ್ಮ 0.5 0.6 ಪ್ರಕಾರ ಈ ಕ್ಯಾಂಡಲ್ ಅಲ್ಲಿ ಇಂಡಿಕೇಶನ್ ಕೊಡ್ತು ಇಲ್ಲಿಂದ ಮೇಲೆ ಹೋಗ್ಬೋದು ಅಂತ. ಬಾಟ್ ಪ್ರಕಾರ ಇಲ್ಲಿ ಬೈ ಕೊಡ್ತು. ಸಿ ಸಿಂಪಲ್, ಮೆಜಾರಿಟಿ ಆಫ್ ದಮ್ ಇಲ್ಲಿ ಟ್ರೇಡ್ ನ ಪ್ಲೇಸ್ ಮಾಡಬಹುದು. ಸೊ ಬ್ರೇಕ್ಔಟ್ಸ್ ಅಂದ್ರೆ ಏನಾಗುತ್ತೆ ಗೊತ್ತಾ? ಸಿ ಮಾರ್ಕೆಟಿಂಗ್ ಮೂವ್ ಆಗ್ತಾ ಇರುತ್ತೆ. ಓಕೆ, ಇದೊಂದು ರೆಸಿಸ್ಟೆನ್ಸ್ ಅನ್ಕೊಳ್ಳಿ. ಸೊ ಇದನ್ನ ಬ್ರೇಕ್ ಮಾಡುತ್ತೆ. ಎಲ್ಲ ರಿಟೇಲರ್ಸ್ ಇಲ್ಲಿ ಎಂಟರ್ ಆದ್ರೆ ಅವ್ರ ಸ್ಟಾಪ್ ಲಾಸ್ ಗಳನ್ನ ಹೊಡೆದು ರೀಟೆಸ್ಟ್ ಮಾಡಿ ಲೆವೆಲ್ ನ ಅಗೇನ್ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಇದನ್ನೇ ರೀಟೆಸ್ಟ್ ಅನ್ನೋದು. ನಾವು ಈ ರೀಟೆಸ್ಟ್ ಗಳಲ್ಲಿ ಟ್ರೇಡ್ ನ ತಗೊಂಡ್ರೆ ಆಗ ಈ ಬ್ರೇಕ್ಔಟ್ ಪರ್ಫೆಕ್ಟ್ ಇರುತ್ತೆ. ಅದೇ ಏನಾದ್ರು ಈ ಸ್ಟಾಪ್ ಲಾಸ್ ಹೊಡೆದು ಒಳಗಡೆ ಬಂತು ಅಂಡ್ ಇಲ್ಲಿ ಜಾಸ್ತಿ ಮೂವ್ಮೆಂಟ್ ಆಗಿರ್ಬಾರ್ದು ಮೇಲೆ. ಓಕೆ, ಹಿಂಗ್ ಬಂತು ಅಂದ್ರೆ ಆಲ್ರೆಡಿ ಮೂವ್ಮೆಂಟೇ ಮುಗ್ದೋಗಿದೆ. ಇನ್ ಕ್ಯಾಚ್ ಮಾಡಿ ನಾನೇನ್ ಮಾಡ್ಲಿ? ಕರೆಕ್ಟಾ. ಇಷ್ಟು ಮೂವ್ಮೆಂಟ್ ಆದ್ಮೇಲೆ ಇನ್ನ ಪಟ್ 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 ಅಂತ ಬೀಳೋದು ಯಾವಾಗೋ ಜಮಾನದಲ್ಲಿ. ಕಾಮನ್ ಸೆನ್ಸ್ ಅದು ಯೂಸ್ ಆಗೋದಿಲ್ಲ. ಓಕೆನಾ. ಸೊ ಸಿಂಪಲ್. ಸೊ ಈ ರೆಸಿಸ್ಟೆನ್ಸ್ ಇರುತ್ತೆ, ಬ್ರೇಕ್ ಮಾಡುತ್ತೆ. ಸೊ ರೀಟೆಸ್ಟ್ ಮಾಡ್ಬೇಕು ಅಂದ್ರೆ ಅಗೇನ್ ಈ ಲೆವೆಲ್ಗೆ ಹೋಗಿ ಬರ್ಬೇಕು. ಈ ಲೆವೆಲ್ಗೆ ಬಂದು ಟೆಸ್ಟ್ ಮಾಡಿದ್ರೆ ದೆನ್ ನಾವು ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೊಂಡು 0.5 0.6 ಅಲ್ಲಿ ಟ್ರೇಡ್ ತಗೋತೀವಿ ಗೇಮ್ ಚೇಂಜರ್ 1 ಪ್ರಕಾರ. ಅಂಡ್ ಇನ್ ಕೇಸ್ ಏನಾದ್ರು ಸಪೋರ್ಟ್ ಬ್ರೇಕ್ ಆದ್ರೆ, ಒಂದು ರೆಡ್ ಕ್ಯಾಂಡಲ್ ಸಪೋರ್ಟ್ ನ ಬ್ರೇಕ್ ಮಾಡ್ತು ಅನ್ಕೊಳ್ಳೋಣ. ಓಕೆ, ಸಪೋರ್ಟ್ ನ ಬ್ರೇಕ್ ಮಾಡಿದ್ರೆ ಸಿಂಪಲ್ ಎಲ್ಲ ಸ್ಟಾಪ್ ಲಾಸ್ ಇದ್ರ ಮೇಲೆ ಇರುತ್ತೆ ಅಂಡ್ ಇದು ಸಪೋರ್ಟ್ ಅನ್ಕೊಳ್ಳೋಣ. ಸೊ ಮ್ಯಾಕ್ಸಿಮಮ್ ಮಾರ್ಕೆಟ್ ಇದನ್ನ ರೀಟೆಸ್ಟ್ ಮಾಡುತ್ತೆ. ನಾವ್ ಇವಾಗ ಫಿಬ್ ನ ಹಾಕೊಂಡ್ರೆ 0.5 0.6 ಏನಾದ್ರು ಬ್ರೇಕ್ ಮಾಡಿದ್ರೆ ದೆನ್ ಇಲ್ಲಿ ಬಾಟ್ ಸೆಲ್ ಆರ್ EMA ರಿಜೆಕ್ಷನ್ ಆರ್ ಬೊಲಿಂಜರ್ ಬ್ಯಾಂಡ್ ಅಲ್ಲಿ ಇದಾಗೋದು, ಏನೋ ಲಿಕ್ವಿಡಿಟಿ ಸ್ವೀಪ್ ಆಗೋದು ಅಂದ್ರೆ ಫೇಕ್ ಔಟ್ ಆಗೋದು, ಇವೆಲ್ಲ ಇದ್ರೆ ಕಂಡೀಷನ್ ಟ್ರೂ ಆಗುತ್ತೆ. ಓಕೆ, ಲೆಟ್ಸ್ ಸಿ ನೋಡೋಣ. ಮೆಜಾರಿಟಿ ಆಫ್ ದ ಎಕ್ಸಾಂಪಲ್ ನೋಡೋಣ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ತುಂಬಾ ಚೆನ್ನಾಗಿರುವಂತ ಫೇಕ್ ಔಟ್. ಓಕೆ, ಸಿ
ಬ್ರೇಕ್ ಮಾಡಿದೆ, ಓಕೆ ಫೇಕ್ ಆಗಿದೆ, ಎಲ್ಲಾ ಸ್ಟಾಪ್ ಲಾಸ್ ಹೊಡಿತು. ಬಾಟ್ ಬೈ ಎಲ್ಲಿ ಬಂದಿದೆ ನೋಡೋಣ. ಸಿ ಬಾಟ್ ಬೈ ನೋಡಿ ಇಲ್ಲೇ ಬಂದ್ಬಿಟ್ಟಿದೆ, ಬೂಮ್ ರಾಕೆಟ್. ಓಕೆ ಬ್ರೋ ಮಾರ್ಕೆಟ್ ಮುಗ್ದಾದ್ಮೇಲೆ ಹೇಳೋದು ಈಸಿ ಬ್ರೋ, ಅಪ್ಲೈ ಮಾಡಿ ಬ್ರೋ, ತುಂಬಾ ಅಂದ್ರೆ ತುಂಬಾ ಈಸಿ. ಓಕೆ ಸೊ ಇಲ್ಲಿ ಬನ್ನಿ. ಓಕೆ ಇಲ್ಲಿ ಬನ್ನಿ, ಈ ಸ್ವಿಂಗ್ ನ ಬ್ರೇಕ್ ಮಾಡಿದ್ಯಾ ಆಗ್ಲೇ ನೋಡೋದು ಬಂದಾಯ್ತು ಎಷ್ಟೊತ್ತಿ ನೋಡೋಣ. ಓಕೆ ಬಾರು 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 ರಣಧೀರ. ಇಲ್ಲಿ ಸ್ವಿಂಗ್ ಬ್ರೇಕ್ ಮಾಡಿದ್ಯಾ, ಕರೆಕ್ಟಾ? ಸ್ವಿಂಗ್ ಬ್ರೇಕ್ ಮಾಡಿದೆ, ಸೊ ಫಿಬ್ ಹಾಕೋತೀನಿ ಇಲ್ಲಿಂದ ಇಲ್ಲಿಗೆ, ಆಗಲ್ಲ, ಮಾರ್ಕೆಟ್ ಬಂದಿಲ್ಲ. ದೆನ್ ಯಾವ ಸ್ವಿಂಗ್ ನ ಬ್ರೇಕ್ ಮಾಡಿದೆ, ಈ ಸ್ವಿಂಗ್ ನ ಬ್ರೇಕ್ ಮಾಡಿದೆ, ದೆನ್ ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೋತೀನಿ, ಬಂತು ಇಲ್ಲಿ ಬಂದಿದೆ. ಇಲ್ಲಿ ಬಂದಾಗ ಬೊಲಿಂಜರ್ ಬ್ಯಾಂಡ್ ನೋಡಿ, ಬೊಲಿಂಜರ್ ಬ್ಯಾಂಡ್ ಫೇಕ್ ಔಟ್ ಮಾಡಿದೆ, ಪರ್ಫೆಕ್ಟ್. ದೆನ್ ಯೂಟಿ ಬಾಟ್ ನೋಡಿ ಬೈ ಬಂದಿದೆ, ಪರ್ಫೆಕ್ಟ್. ಲಾಂಗ್ ಪೊಸಿಷನ್. ಓಕೆ ಬಟ್ ಇಲ್ಲಿ ಬೊಲಿಂಜರ್ ಬ್ಯಾಂಡ್ ಫೇಕ್ ಔಟ್ ಆಗಿಲ್ಲ ಅಂದ್ರೆ ನಾನು ಟ್ರೇಡ್ ತಗೊಂತಾ ಇರ್ಲಿಲ್ಲ, ನಾನು ಈ ಝೋನಿಗೆ ವೇಟ್ ಮಾಡ್ತಾ ಇದ್ದೆ. 1:2 ಸಿಕ್ತಲ್ಲ, ಇನ್ನೇನ್ ಬೇಕು, ಲೈಫ್ ಸೆಟ್. ಓಕೆ ಸೊ ದೆನ್ ಬನ್ನಿ. ಓಕೆ ಗೊತ್ತಾಯ್ತಾ ಯಾಕೆ ಗೇಮ್ ಚೇಂಜರ್ 1 ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ? ಬನ್ನಿ ಇಲ್ಲಿ ಬನ್ನಿ, ಬ್ರೇಕ್ ಆಯ್ತು, ಮೆಜಾರಿಟಿ ಆಫ್ ದಮ್ ಇಲ್ಲಿ ಎಲ್ಲ ಸ್ಟಾಪ್ ಲಾಸ್ ಇರುತ್ತೆ. ಅಂಡ್ ಇಲ್ಲಿ ನೋಡಿ ಫೇಕ್ ಆಗಿದೆ ಅನ್ಕೊಂಡು ನೀವು ಟ್ರೇಡ್ ತಗೊಂಡ್ರೆ ಸಿಂಪಲ್, ಇಷ್ಟು ದೊಡ್ಡ ಮೂವ್ಮೆಂಟ್ ಆದಾಗ ಏನಕ್ಕೆ ಟ್ರೇಡ್ ತಗೋತೀರಾ? ತಗೋಬಾರ್ದು, ವೇಟ್. ಬೂಮ್ ಇಡೀ ಸಿಂಪಲ್ ನೋಡಿ 2 ಸತಿ ಟ್ರೇಡ್ ಸಿಕ್ತು. ಓಕೆ ಯೂಟಿ ಬಾಟ್ ಅಲರ್ಟ್ ನೋಡಿ, ಇಲ್ಲಿ ಬೈ ಕೊಟ್ಟಿದೆ ಎಷ್ಟು ಬೇಕಷ್ಟು. ದೆನ್ ಬಿಬಿ ಫೇಕ್ ಔಟ್ ಆಗಿದೆ, ಇಲ್ಲಿ ನೋಡಿ ಫೇಕ್ ಔಟ್ ಆಗಿದೆ, ಪ್ಲಾನ್ ಮಾಡಿ ಟ್ರೇಡ್. ಓಕೆ 1:1 ಆದ್ರೂ ಸಿಗುತ್ತೆ. 1:1 ಆದ್ರೂ ಅಟ್ಲೀಸ್ಟ್ ಸಿಗುತ್ತೆ. ಲೋವರ್ ಬೌಂಡ್ ಹತ್ರ ನಿಮ್ಗೆ ನೋಡಿ ಇಲ್ಲಿ ರೆಸಿಸ್ಟೆನ್ಸ್ ಇತ್ತಾ, ಸೊ ದಟ್ಸ್ ವೈ ಯು ಕ್ಯಾನ್ ಎಕ್ಸಿಟ್ ಮಾಡ್ಕೊಬಹುದು ಪೊಸಿಷನ್ ನ. ಓಕೆ ಸೊ ತುಂಬಾ ಯಾವ್ದಾದ್ರು ಡೌನ್ ಸೈಡ್ ನೋಡೋಣ. ಇಲ್ಲಿ ನೋಡಿ ಬ್ರೇಕ್ ಮಾಡಿದ್ಯಾ ಸ್ವಿಂಗ್ ಲೋನ, ಇಲ್ಲಿ ನೋಡಿ ಅಂಡ್ ಇದೊಂದು ಶಾರ್ಪ್ ಅಂದ್ರೆ ಒಂದು ಒಳ್ಳೆ ಸಪೋರ್ಟ್, ಕರೆಕ್ಟಾ? ಬ್ರೇಕ್ ಮಾಡ್ತಾ ಕೆಳಗಡೆ ಬಂತ, ಫೇಕ್ ಔಟ್ ಆಗಿದ್ದಿದ್ರೆ ಒಳಗಡೆ ಬಂದಿದೆ ನೋಡಿ. ಇದನ್ನ ನೀವು ಫೇಕ್ ಔಟ್ ಅಂದ್ಬಿಟ್ರೆ ಇಲ್ಲಿ ನೋಡಿ ಇಷ್ಟು ದೊಡ್ಡ ಮೂವ್ಮೆಂಟ್ ಆಗೋಗಿದೆ, ಯೂಸ್ಲೆಸ್. ಅಂಡ್ ಬಾಟ್ ಬೈ ನೋಡಿ ಎಲ್ಲೋ ಬಂದಿದೆ, ಸಿ ಬಾಟ್ ಬೈ ಇಲ್ಲಿ ಬಂದಿದೆ. ಓಕೆ ನೋ ಪ್ಲಾನ್. ಸೊ ಏನ್ ಮಾಡ್ತೀರಾ, ಫಿಬ್ ಹಾಕೋತೀರಾ, ಸಿಂಪಲ್. ರಿಜೆಕ್ಷನ್ ಆಯ್ತು ಅಂಡ್ ಬೊಲಿಂಜರ್ ಬ್ಯಾಂಡ್ ತಗೊಳ್ಳಿ, ಬೊಲಿಂಜರ್ ಬ್ಯಾಂಡ್ ಏನ್ ಟಚ್ ಮಾಡಿಲ್ಲ. ಓಕೆ ಇಲ್ಲಿ ನೋಡಿ EMA ಬ್ರೇಕ್ ಮಾಡಿದೆ, SMA ಸಾರಿ ಬಾಟ್ ಸೆಲ್ ಇಲ್ಲಿ ಇರ್ತಾ ನೋಡಿ, ಸಿ ಬಾಟ್ ಸೆಲ್ ಇಲ್ಲೇ ಬಂದಿದೆ, EMA ಗಿಂತ ಹಿಂದೆನೆ ಬಂದಿದೆ. ಸೊ ಪ್ಲಾನೆಟ್ ಟ್ರೇಡ್ ಹಿಯರ್, ಶಾರ್ಟ್ ಪೊಸಿಷನ್. ಓಕೆ ಸೊ ಇಲ್ಲಿ ಪ್ಲಾನ್ ಸ್ವಿಂಗ್ ಹತ್ರ ಎಷ್ಟು ಬೇಕಷ್ಟು ಹೋಗಿದೆ, ಅದು ನಿಮಗೆ ಬಿಟ್ಟಿದ್ದು. ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ಅಷ್ಟೇನೆ ಮೇನ್, ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಗೊತ್ತಾಯ್ತಾ ಫೇಕ್ಔಟ್ಸ್ ಅಂಡ್ ಬ್ರೇಕ್ಔಟ್ಸ್ ಹೇಗೆ ಅಂತ? ಸಿಂಪಲ್. ಅಂಡ್ ಬ್ರೇಕ್ಔಟ್ ಆದಾಗ ಓಕೆ ಬ್ರೇಕ್ಔಟ್ ಆದಾಗ ಜಾಸ್ತಿ ಮೂವ್ಮೆಂಟ್ ಆದ್ರೆ ಅದು ರೀಟೆಸ್ಟ್ ಗೆ ಬರುತ್ತೆ ಅಂತ ಅರ್ಥ, ಫೇಕ್ಔಟ್ ಆಗೋದಿಲ್ಲ. ಓಕೆ ಅದೇ ಇವಾಗ ಏನಾದ್ರು ಬ್ರೇಕ್ಔಟ್ ಆದಾಗ ಒಂದ್ ಚಿಕ್ಕ ಮೂವ್ಮೆಂಟ್ ಆಗಿ ಒಳಗಡೆ ಬಂತು ಅನ್ಕೊಳ್ಳಿ, ಇದು ಫೇಕ್ಔಟ್ಸ್ ಗಳು. ಜಾಸ್ತಿ ಮೂವ್ಮೆಂಟ್ ಆಗಿ ದೆನ್ ಹೀಗೆ 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 ಹೋಗಿ ದೆನ್ ಒಳಗಡೆ ಬಂತು ಅನ್ಕೊಳ್ಳಿ, ಆಲ್ರೆಡಿ ಮೂವ್ಮೆಂಟ್ ಆಗೋಗಿದೆ, ಏನಕ್ಕೆ ಟ್ರೇಡ್ ಪ್ಲಾನ್ ಮಾಡ್ತೀರಾ? ಪ್ಲಾನ್ ಫಾರ್ ದ ರೀಟೆಸ್ಟ್. ಬೊಲಿಂಜರ್ ಬ್ಯಾಂಡ್ ಅವಾಗ ಸಪೋರ್ಟ್ ಮಾಡುತ್ತೆ. ಓಕೆ ಜಾಸ್ತಿ ಮೂವ್ಮೆಂಟ್ ಆದಾಗ ಓಡ್ತಾರೋ ಟ್ರೈನ್ ಹತ್ತಕ್ ಹೋಗ್ಬೇಡಿ. ಓಕೆ ಇದು ಅರ್ಥ ಮಾಡ್ಕೊಳ್ಳಿ, ಜಾಸ್ತಿ ಮೂವ್ಮೆಂಟ್ ಆದಾಗ ಟ್ರೇಡ್ ಗಳು ರೀಟೆಸ್ಟ್ ಗೆ ಬರುತ್ತೆ, ಅವಾಗ ಪ್ಲಾನ್ ಮಾಡಿ, ದೆನ್ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಹೋಪ್ ಎಲ್ಲಾನು ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ. ಸಿಗೋಣ ನಾಳೆ, ಬೈ ಬೈ ವಿತ್ ನ್ಯೂ ಕಾನ್ಸೆಪ್ಟ್. ಅಂಡ್ ಲಾಸ್ಟ್ ಅಲ್ಲಿ ಯಾವಾಗ್ಲೂ ಇನ್ಮೇಲೆ ಒಂದೊಂದು ಜೋಕ್ ಹೇಳ್ತೀನಿ. ಓಕೆ ಯಾಕಂದ್ರೆ ನಿಮ್ಗೆ ನೋಡಿ ಬೇಜಾರಾಗಿದ್ರೆ ಇವಾಗ ಒಂದೇ ಕಡೆ ಕೂತಿರ್ತೀರ. ಓಕೆ ಒಂದ್ ಊರಲ್ಲಿ ಒಂದು ಅಜ್ಜಿ ಇದ್ಲು, ಚಿಕ್ಕ ವಯಸ್ಸಲ್ಲೇ ಸುತ್ತು. ಬೈ ಬೈ.